ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ ಈ ಹಾಡಿನಲ್ಲಿ. ನಾವು ನಿನ್ನ ಪ್ರಜೆಗಳು, ನಮ್ಮನ್ನು ತಗ್ಗಿಸಿಕೊಳ್ಳುವೆವು, ನಮ್ಮ ಕೆಟ್ಟ ನಡತೆಯ ಬಿಟ್ಟು ತಿರುಗಿಕೊಳ್ಳುವೆವು, ನಿಂಗೆ ಪ್ರಾರ್ಥಿಸುವೆವು, ನಿನ್ನ ದರ್ಶನ ಬಯಸುವೆವು, ನಿಂಗೆ ಪ್ರಾರ್ಥಿಸುವೆವು, ನಿನ್ನ ದರ್ಶನ ಬಯಸುವೆವು, ಪರಲೋಕದಿಂದ ಲಾಲಿಸಿ ನಮ್ಮ ಪಾಪವೆಲ್ಲ ಕ್ಷಮಿಸಿ, ನಮ್ಮ ದೇಶದಲ್ಲಿ ಆರೋಗ್ಯ ದಯಪಾಲಿಸು, ನಮ್ಮ ದೇಶದಲ್ಲಿ ಆರೋಗ್ಯ ದಯಪಾಲಿಸು, ನಾವು ನಿನ್ನ ಪ್ರಾರ್ಥಿಸುವೆವು, ನಿನ್ನ ದರ್ಶನ ಬಯಸುವೆವು, ನಿಂಗೆ ಪ್ರಾರ್ಥಿಸುವೆವು, ನಿನ್ನ ದರ್ಶನ ಬಯಸುವೆವು, ಪರಲೋಕದಿಂದ ಲಾಲಿಸಿ. ಬಿಡುಗಡೆ ಕೊಡ್ತಿರಿಲ್ಲ? ಕರ್ತನ ನಾಮಕ್ಕೆ ಮಹಿಮೆಯುಂಟಾಗಲಿ. ಸ್ವಲ್ಪ ಸಿಗ್ನಲ್ಸ್ಗಳು ಬರಬೇಕೆಂಬುದಾಗಿ. ಈಗ ಈ ಗೀತೆ, ಈ ಒಂದು ಕೀರ್ತನೆ ವಾಕ್ಯದ ಮೇಲೆ ಆಧಾರ ಪಟ್ಟು ಬರೆದಿಲ್ಲಪಟ್ಟ ಕೀರ್ತನೆ ಆಗಿದೆ. ನಾವು ಸುಮಾರು ಇದು ಹಾಡ್ತಾ ಇದ್ದು 20 ವರ್ಷ ಮೇಲೆ ಆಗಿರ್ಬೋದು ನನಗೆ ಅನಿಸಿದಷ್ಟು. ಪ್ರತಿ ವರ್ಷಿಪ್ನಲ್ಲಿ ನಾವು ಇದು ಯಾಕೆ ಹಾಡ್ತೀವಿ ಅಂದ್ರೆ, ಇದು ನಿಜವಾಗಲೂ ನಾವು ನಿನ್ನ ಪ್ರಜೆಗಳು, ನಮ್ಮನ್ನು ತಗ್ಗಿಸಿಕೊಳ್ಳುವೆವು, ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಳ್ಳುವೆವು, ನಿನ್ನ ಮುಖದರ್ಶನವನ್ನು ಹುಡುಕುವೆವು ಅಂದ್ರೆ ನಿನ್ನ ನೀತಿ. ಆಮೇಲೆ ನಿನ್ನನ್ನು ಪ್ರಾರ್ಥಿಸುವಾಗ ನೀನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುತ್ತೀವಿ. ಹೇಳ್ತಾ ಇದ್ದಾನೆ ಈ ಮಾತನ್ನು. 2ನೇ ಸಾರಿ ರಾತ್ರಿಯಲ್ಲಿ ದರ್ಶನ ಕೊಟ್ಟು ಹೇಳ್ತಾ ಇದ್ದಾನೆ. ದೇವಾಲಯವನ್ನು ಕಟ್ಟಿದ ನಂತರ, ಸುಂದರವಾಗಿ ದೇವಾಲಯವನ್ನು ಕಟ್ಟಿದ ನಂತರ ದೇವರ ದರ್ಶನ ಕೊಟ್ಟು ಹೇಳ್ತಾ ಇದ್ದಾನೆ, ಈ ಆಲಯವನ್ನು, ಓಹ್ ಪ್ರೈಸ್ ದಿ ಲಾರ್ಡ್ ಜೀಸಸ್, ಎಷ್ಟು ಸುಂದರವಾಗಿ ಹೇಳ್ತಾನೆ. ಅದಕ್ಕಾಗಿ 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ ನಾವು ನಮ್ಮ ದೇಶಕ್ಕೆ ಆರೋಗ್ಯವಾಗಿ ಬರಬೇಕಾದ್ರೆ, ನಾವು ಈ ದೇಶಕ್ಕೆ ಆರೋಗ್ಯ ಮಾತ್ರ ಅಲ್ಲ, ಈ ದೇಶಕ್ಕೆ ರಕ್ಷಣೆ ಬರಬೇಕಾದ್ರೂ ನಾವೇ ಕಾರಕರಾಗುತ್ತೇವೆ. ಆದ್ರೆ ಒಂದು ದುಃಖ ಸಂಗತಿ ನಾನು ನಿಮಗೆ ತಿಳಿಸ್ಬೇಕು. ಈ ಮಾತನ್ನು ಬಹಳ ಬೇಜಾರತ್ ನಂಗೆ ಇದು ಕೇಳಿದ ಕೂಡಲೇ. ನಾವೆಲ್ಲ ದೊಡ್ಡ ಸೇವಕರು, ನಾವೆಲ್ಲ ದೊಡ್ಡ ಸೇವಕರು. ಬದ್ದ ಪಾಸ್ಟರ್ ಕಾನ್ಫರೆನ್ಸ್ ಅಲ್ಲಿ ಕೂತಿದ್ವಿ ನಾವು. ಪ್ರೈಸ್ ಲಾರ್ಡ್ ಜೀಸಸ್. ಪಾಸ್ಟರ್ ಕಾನ್ಫರೆನ್ಸ್ ಅಲ್ಲಿ ಕೂತಿ ಜರಿ ಎಂಬ ಒಂದು ಸೇವಕ, ಅವನ ಹೆಸರು ಜರಿ, ಆತನ ಹೆಸರು ಬಹಳ ಓಲ್ಡ್ ಇದ್ದಾನೆ, 70 ವರ್ಷ. ಇಸ್ ಆಸ್ಕಿಂಗ್, ಎಲ್ಲ ಪಾಸ್ಟರ್ ಕೇಳ್ತಾ ಇದ್ದಾನೆ ಪಾಸ್ಟರ್ ಕಾನ್ಫರೆನ್ಸ್ ಅಲ್ಲಿ, ವಿಚ್ ಇಸ್ ದ ಗ್ರೇಟೆಸ್ಟ್ ಸಿನ್ ಅಂಡ್ ಇವಿಲೆಸ್ಟ್ ಸಿನ್, ಯಾವುದು ಕೆಟ್ಟ ಪಾಪ ಎಂಬುದಾಗಿ. ನಾವೆಲ್ಲ ಪಾಸ್ಟರ್ಸ್ಗಳೆಲ್ಲ ನಾವು ಬಹಳ ಭಕ್ತರಲ್ಲ, ವ್ಯಭಿಚಾರ ಬಹಳ ಕೆಟ್ಟ ಪಾಪ ಅಂತೇಳಿ ಹೇಳ್ದ. ಮತ್ತು ಸ್ವಲ್ಪ ಎದಕ್ಕಿಂತ ಕೆಟ್ಟ ಪಾಪ ಯಾವುದು? ಮತ್ತು ಕೆಟ್ಟ ಪಾಸ್ಟರ್ಸ್ ಅಲ್ಲ, ನಾವೆಲ್ಲ ಪಾಸ್ಟರ್ಸ್. ದೇವರ ಆಜ್ಞೆಗಳ ಪ್ರಕಾರವಾಗಿ ನಡೆಯದಿರೋದು ಕೂಡ ಕೆಟ್ಟ ಪಾಪ, ಬಹಳ ಇವಿಲ್ ಪಾಪ, చాలా పెద్ద ಪಾಪಂ ಅಂತೇಳಿ ಇದು ಕೂಡ ಹೇಳಿದ್ರು. ಮತ್ತು ವೆರಿ ಗುಡ್. ಮತ್ತು అన్నిటికంటే చెడ్డ పాపం ఏమంది? ತಪ್ಪು ಬೋಧನೆ ಕೂಡ ಬಹಳ ಕೆಟ್ಟ ಪಾಪ. ಅಲ್ಲಿ ನಾವು ಪಾಸ್ಟರ್ಸ್ ಎಲ್ಲ ಇದೀವಲ್ಲ, ಅಲ್ಲೇ ಪ್ರಶ್ನೆ ಕೇಳಿದ್ರೆ, ತಿಳಿದು ಮಾಡಿದ್ರು ಪಾಪ, ತಿಳಿಯದೆ ಮಾಡಿದ್ರು ಕೂಡ ಪಾಪವೇ, ಗೊತ್ತಿದ್ದು ಮಾಡಿದ್ರು ಪಾಪ, ಅದು ಕೂಡ ಒಂದು. ಮತ್ತು ಯಾವುದು ಕೆಟ್ಟ ಪಾಪ? ಒಪ್ಪಿಕೊಂಡು ಕೂಡ ಮತ್ತು ಮಾಡೋದು ಕೂಡ ಪಾಪ. ಮತ್ತೆ ಕ್ಷಮೆ ಇಲ್ಲ, ಇವ್ರು ಸುಳ್ಳು ಮಾತಾಡ್ತಾರೆ, ಇವ್ರು ಮೋಸ ಮಾಡ್ತಾರೆ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವರೆಲ್ಲ ಕೆಟ್ಟ ಪಾಪ, ಇವ್ರು ನಿಜವಾಗ್ಲೂ ಸರಿ ಇಲ್ಲ, ಅವನು ಮನಸ್ಸಾಂತರ ಸರಿಯಾಗಿ ಪಡ್ಕೊಂಡಿಲ್ಲ, ಎಲ್ಲ ಹೇಳ್ತಾ ಇರ್ತೇನೆ, ಹೌದಲ್ಲ? ಆದ್ರೆ ಆತನೊಂದು ಹೇಳಿದ, ಎಲ್ಲದಕ್ಕಿಂತ ಕೆಟ್ಟ ಪಾಪ ಯಾವುದು ಗೊತ್ತಿದೆ? ಹಲ್ಲೆಲೂಯ. ನೀವು ಸೇವಕರಾದ ನೀವು ನೀ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋದಿರೋದಕ್ಕಿಂತ ಕೆಟ್ಟ ಪಾಪ ಮತ್ತೆ ಇಲ್ಲ. ಸುಳ್ಳ ಪ್ರೇಯರ್ ಜೂಮ್ ಮೀಟಿಂಗ್ಸ್ ಇದೆಯಪ್ಪ, ಪೊದ್ದುನ್ನೇ ಶಬದಮ್ಮ. ದೇಶಕ್ಕಾಗಿ ಪ್ರೇಯರ್ ಮಾಡೋದಿಲ್ಲ, ತನಗಾಗಿ ಪ್ರೇಯರ್ ಮಾಡೋದಿಲ್ಲ,
ಮತ್ತು ಸೇವಕರಿಗಾಗಿ ಪ್ರೇಯರ್ ಮಾಡೋದಿಲ್ಲ, ಮತ್ತು ದೇಶದಲ್ಲಿರುವ ರಾಜರಿಗಾಗಿ, ಅರಸರಿಗಾಗಿ, ಅಧಿಕಾರಿಗಳಿರುವ ಪ್ರೇಯರ್ ಮಾಡುವ ಭಾವನೆ ಇಲ್ಲ. ನಾವೇನ್ ಮಾಡ್ತಾ ಇದ್ದೇವೆ? ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಅವರೆಲ್ಲ ಸರಿಯಾಗಬೇಕಾದ್ರೆ ದೇವಜನರಾದ ನಾವು ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ದೇವರ ಸಮ್ಮುಖದಲ್ಲಿ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವ ನಾವು, ಅದಕ್ಕಾಗಿ ಪ್ರಾರ್ಥನೆ ಮಾಡದೆ ಇರುವುದು ದೇವಜನರಾದ ನಾವು. ಎಲ್ಲ ಹೇಳ್ತಿರಲ್ವ್ಯಾ? ದೇವಜನರಾದ ನಾವು, ಕ್ರಿಸ್ತನ ನಂಬಿ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಸೇವಕರೆಂದು ಕರೆಯಲ್ಪಟ್ಟಿರುವ ನಾವು ಪ್ರಾರ್ಥನೆ ಮಾಡದೆ ಇರುವ ಜೀವನ ಯಾರಿಗಾಗಿ? ದೇಶಕ್ಕಾಗಿ, ಅಂದ್ರೆ ಮಾನವರಿಗಾಗಿ ಪ್ರಾರ್ಥನೆ ಮಾಡದಿರುವುದು ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದಾಗೆ. ಒಂದು ಎರಡೇ ಹೌದಲ್ಲ? ಇದು ಹೇಳಿದ ಕೂಡಲೇ ನಾವು ಬಹಳ, ಆ ದಿವಸ ಅವರ ವಾಕ್ಯವನ್ನು ನಂಗೆ ತೋರಿಸಿಲ್ಲ, ಆದ್ರೆ ಬಹಳ ದುಃಖ ಆಯ್ತು, ಬಹಳ ಭಯಂಕರವಾದ ದುಃಖ ಆಯ್ತು. ಬಹಳ ಕೆಟ್ಟ ಪಾಪ ಅಂದ್ರೆ ದೇವ ಜನರಿಗಾಗಿ, ಅಂದ್ರೆ ದೇಶದಲ್ಲಿರುವ ಮಾನವರಿಗಾಗಿ ಪ್ರಾರ್ಥನೆ ಮಾಡದಿರುವುದು. ಕರ್ತನೇ, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡ್ತಾ ಇದ್ದೀನಿ. ಆವಾಗ ಹೇಳ್ತಾ ಇದ್ದಾನೆ, ಕರ್ತನೇ ನಾನು 12:22 ತೆಗಿರಿ, ಏನಂತ ಹೇಳ್ತಾನೆ? ಎಷ್ಟು ಗ್ರೇಟೆಸ್ಟ್! ಓ ನಿನ್ನ ನಾಮ ಓದ್ತೀರಿ, 12ನೇ ಅಧ್ಯಾಯ 22-72 ವಚನ ಓದ್ತೀರಿ. ಮೊದಲನೇ ಸಾಮುವೇಲ್ 12:22. ನಿಮ್ಮನ್ನು ತನ್ನ ಜನರಾಗಿ ಇಚ್ಛಿಸಿ, 22 ಅಲ್ಲ ಓದೋದು, ನಾಮದ ನಿಮಿತ್ತವಾಗಿ, ಕಿಸ್ಕೆ ತನ್ನ ನಾಮದ ನಿಮಿತ್ತವಾಗಿ ತನ್ನ ಮಹತ್ವವನ್ನು ನಿಮ್ಮನ್ನು ಕೈ ಬಿಡು, ಕಿಸ್ಲೆ अपने नाम के लिए. नेक्स्ट ಆಮೇಲೆ ಡಿಸ್ಕಷನ್. ನೆಕ್ಸ್ಟ್, ನಿಮ್ಮನ್ನು ತನ್ನ ಜನರಾಗಿ ಮಾಡಿಕೊಳ್ಳಲು ಇಚ್ಛಿಸಿದನಲ್ಲ, ಇದಲ್ಲದೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡದೆ. ಅಂಡರ್ಲೈನ್ ಮಾಡಿ, ಇದಲ್ಲದೆ ನಾನು ಪ್ರಾರ್ಥನೆ ಮಾಡ್ತಾ ಇದೀವ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ ನನ್ನ ಪ್ರಿಯ ಸಹೋದರಿ ಸಹೋದರಿ, ಕಂಟಿನ್ಯೂ ಮಾಡಿ ಅಮ್ಮ. ಅವು ವ್ಯರ್ಥ. ಮತ್ತೊಂದು ಸಾರಿ 23, ಮತ್ತೊಂದು ಸಾರಿ ಅಮ್ಮ 23. ಅವನ ಪರ್ಲೆ చెప్పండి చదవండి. ಭಯಪಡಬೇಡಿರಿ ಸಿಸ್ಟರ್, ನೀವು ಕಂಟಿನ್ಯೂ ಮೇಲಿಂದ ಮಾಡಿಮ್ಮ. ನಾನಾದರೂ ನಿಮಗೋಸ್ಕರವಾಗಿ ಪ್ರಜೆಗಳಿಗೋಸ್ಕರವಾಗಿ ನೀವು ತಪ್ಪು ಹೋಗ್ತಾ ಇದ್ರು, ನೀವು ಎಡಿ ಹೋಗ್ತಾ ಇದ್ರು, ಪರವಾಗಿಲ್ಲಮ್ಮ, ನೀವು ಹಾಗೆ ಎಡಿ ಹೋಗ್ಬೇಡ್ರಿ, ಎನ್ಕರೇಜ್ ಮಾಡಿ. ಎನ್ಕರೇಜೇ ಲೇದು ದೇವದಾಸನ ಕಾಡ, ಒಟ್ಟಿ ಡಿಸ್ಕರೇಜ್ಮೆಂಟ್. ಹಾ, ನೀ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆ ಕುಣಿತಾ ಇದ್ದೀನಿ, ನಾನು ನಿನ್ಗೆ ಎನ್ಕರೇಜ್ ಮಾಡ್ಲಿಯಾ? ಓ ವೆಲ್ ಡನ್, ಚಲೋ ಮಾಡ್ರಿ, ಒಳ್ಳೆ ಎಷ್ಟು ಮಂದಿ ಗರ್ಲ್ ಫ್ರೆಂಡ್ ಅಪ್ಪ ನಿನಗೆ? ವೆಲ್ ಡನ್. ಅದಕ್ಕೆ 2 ವಿಷಯ ಹೇಳಿದ್ರೆ ನೋಡ್ರಿ ಬ್ರದರ್, ದೇವಜನರಾದ ನಾವು ಮೊದಲು ದೇವ ಜನಾಂಗಕ್ಕಾಗಿ ಪ್ರಾರ್ಥನೆ ಮಾಡೋರಾಗಿರ್ಬೇಕು. ನಾವು ಅವನೇ ನಿಜವಾದ ಸೇವಕನ್ರಿ. ಹಲೋ, ಒಂದು ತಾನು ನಿಮಗಾಗಿ ದೇವ ಜನರಿಗಾಗಿ ಪ್ರಾರ್ಥನೆ ಮಾಡೋನಾಗಿರ್ಬೇಕು, ಅಲ್ಲದೆ ತಾನು ಕೂಡ ಭಯಭಕ್ತಿಯಲ್ಲಿ ನಡೆಯೋನಾಗಿರ್ಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಸೇವಕರಿಗೆ ಹೇಳ್ತಾ ಇದ್ದಾನೆ, ಅದಕ್ಕಿಂತ ದೊಡ್ಡ ಪಾಪ ನಾವೇನ್ ಮಾಡ್ತಾ ಇದೀವಿ? ಎಲ್ಲ ಬೋಲ ನಾವೆಲ್ಲ ಕೂತಿ, ನೀನು ಆ ಜನಕ್ಕಾಗಿ ಪ್ರಾರ್ಥನೆ ಮಾಡದೇ ಇರೋದು ದೇವರಿಗೆ ವಿರೋಧವಾಗಿ ಪಾಪ ಮಾಡೋನಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಜನರು ಬೇರೆ ಚರ್ಚ್ಗೆ ಹೋಗ್ತಾ ಇದ್ರೆ ಅವ್ರಿಗೆ ಓದಿಸ್ರಿ, ಅವ್ರ ಕುಟುಂಬವೆಲ್ಲ ಡ್ಯಾನ್ಸ್ ಮಾಡ್ತದೆ. ಇಲ್ಲಿ ಎಷ್ಟು ಡ್ಯಾನ್ಸ್ ಮಾಡೋದು ಕಲಿಸಿದ್ರು ಡ್ಯಾನ್ಸ್ ಬರೋದು ಅವ್ರಿಗೆ. ನೀತಿಯನ್ನು ಕಲಿಸು. ಆ ನ್ಯಾಯ ಪ್ರಮಾಣ, ಈ ಬೈಬಲ್ ವಾಕ್ಯ ಅವನನ್ನು ಉಜ್ಜೀವದಲ್ಲಿ ನಡೆಸ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಇದನ್ನು ಕೇಳಿದ ಕೂಡಲೇ ನನ್ನ ಲೈಫಲ್ಲಿ ಒಂದು ದೊಡ್ಡ ಚೇಂಜ್ ಬಂತು. ಯಾಕಂದ್ರೆ ನಾವೆಲ್ಲ ಬಿಲೀವರ್ಸ್ ಪ್ರಾರ್ಥನೆ ದೇವರು ಕೇಳುವುದಿಲ್ಲ, ದೇವರ ಆರಾಧಿಸೋನಾಗಿದ್ದು ದೇವರ ಚಿತ್ತಾನುಸಾರವಾಗಿ ನಡೆಯುವ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ಇದೇ ಇಲ್ಲ ಅಲ್ಲಿ ಕೇಳ್ತಾನೆ ಅಂತ ಯಾಕಂತ ಹೇಳಿ, ಇದು ಬಹಳ ಹರ್ಟಿಂಗ್ ಪಾಸ್ಟರ್, ಇದು ಹಾಗೆ ಹೇಳಬಾರ್ದು ಪಾಸ್ಟರ್ ಅಂತ ಹೇಳಿದ್ರೆ, ಹಲೋ, ಹಾಗೆ ಹೇಳದಿರೋದ್ರಿಂದ ಪಾಪಿಗಳನ್ನು ಮಾನಸಾಂತರಕ್ಕೆ ಕರೆದಿದ್ದಾನಂತೆ. ಎದಕ್ಕೆ ಕರೆದಿನ ಬ್ರದರ್? ಎಲ್ಲಿ ಓದಿದ್ದು ನಾವು? ಅದು ಎಲ್ಲಿ ಓದಿದ್ದು ನಾವು? ದೇವರು ಲೂಕಾಸ್ ವಾರ್ತೆ ಎಲ್ಲ ಓದಿದ್ದು ಮಾನಸಾಂತರಕ್ಕೆ ಕರೆಯೋದಕ್ಕಾಗಿ ಬಂದಿದ್ದಾನಂತೆ ಆತನು. ಫಂಡಮೆಂಟಲ್ ಡಾಕ್ಟ್ರಿನ್ 5:32, ಲೂಕಾಸ್ ವಾರ್ತೆ 5:32. ಪಾಪಿಗಳಿಗಾಗಿ ಬಂದಿದ್ದಾನೆ, ಪಾಪಿಗಳಿಗಾಗಿ ಬಂದು ಕುಂತಿಲ್ಲ. ಅಲ್ಲೇ ಯೇಸು ಕ್ರಿಸ್ತನು ಬೈಬಲ್ ಐತೆ, ಐ ಹ್ಯಾವ್ ನಾಟ್ ಕಮ್ ಟು ಫಾರ್ ದ
ಲೂಕ 5:32. ನಾನು ನೀತಿವಂತರನ್ನಲ್ಲ, ಹೌದೌದು, ನಾನು ಯೇಸು ಹೇಳ್ತಾ ಇದ್ರೆ ನಾನು ನೀತಿವಂತರಿಗಾಗಿ ಅಲ್ಲ, ಆದರೆ ಪಾಪಿಗಳನ್ನು ಮಾನಸಾಂತರ ಎದಕ್ಕೆ ಕರೆದಾನೆ? ಪಾಪಿಗಳಿಗಾಗಿ ಬಂದು ಪಾಪ ಮಾಡ್ತಿರ್ಲಿಕ್ಕೆ ಹೇಳಲಿಕ್ಕೆ ಬಂದಿಲ್ಲ ಆತನು. ಪಾಪಿಗಳನ್ನು ಮಾನಸಾಂತರ, ಅವ್ರು ಮತ್ತೂ ಪಾಪ ಮಾಡ್ತಿರ್ತಾರಲ್ಲ, ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರೆ, ನಾನು ಹೇಳಿದೇನೆ ಅವ್ರು ಮಾಡ್ತಾ ಇದ್ರೆ ಅನುಭವಿಸೋರು ಯಾರು? ಯಾಕಂದ್ರೆ ಮಾಡಿದ್ದವನು ತಪ್ಪಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ಅವ್ರಿಗಾಗಿ ಪ್ರಾರ್ಥನೆ ಮಾಡದೇ ಇರೋದು ದೇವ್ರ. ಬಹಳ ಜನ ಹೇಳ್ತಾರೆ, ಹೌದಲ್ಲ ನಾವು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರಲ್ಲ. ಓಕೆ, ಕೇಳ್ತಾರೆ, ಪರಿಶುದ್ಧರಾಗಿರ್ಬೇಕು, ಹೌದಾ? ಈಗ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಮೊಣಕಾಲು ಉರ್ಲಿಕ್ಕೆ ಮುಂಚೆ ನಾವೇನು ಮಾಡ್ಬೇಕ್ರಿ? ಪ್ರಶ್ನೆ. ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಮುಂಚೆ ನಾವೇನು ಮಾಡ್ಬೇಕು? ಕೈ ಕಾಲೆಲ್ಲ ತೊಳ್ಕೋಬೇಕು, ಮೂಗಿನಲ್ಲಿ ಮಾಡಿದ ನೆಕ್ಸ್ಟ್ ಮಾತು, ನೀನು ಅವ್ರನ್ನು ಕ್ಷಮಿಸೋದೇ ಇಲ್ಲಿ ಪ್ರಾರ್ಥನೆ ಮಾಡ್ತೀಯಲ್ಲ, ಅವಾಗ ನೀನೇನಾಗಿರ್ತಿ? ಅವನಕ್ಕಿಂತ ದೊಡ್ಡ ಪಾಪಿ ಆಗಿರ್ತೀನಿ. ನೀನು ಇತರರ ಪಾಪಗಳನ್ನು ಕ್ಷಮಿಸಿದವನಾಗಿ ಮೊಣಕಾಲ ಮೇಲೆ ಆವಾಗ ನೀನು ನಿಂತು ಪ್ರಾರ್ಥನೆ ಮಾಡ, ಅವಾಗಾದ್ರೆ ನಿನ್ನ ಪಾಪಗಳು ಕ್ಷಮಿಸಲ್ಪಡ್ತದೆ. ಆವಾಗ ದೇವರು ಪಾಪಿಗಳ ಪ್ರಾರ್ಥನೆ ಅಲ್ಲ, ದೇವರ ಆರಾಧಿಸೋನಾಗಿದ್ದು ಆತನ ಚಿತ್ತಾನುಸಾರವಾಗಿ ನಡೆಯೋರ ಪ್ರಾರ್ಥನೆಯನ್ನೇ ದೇವರು ಕೇಳುತ್ತಾನೆ. ಅದಕ್ಕಾಗಿ ಪ್ರಾರ್ಥನೆಗೆ ಕೂತ್ಕೊಳ್ಳುವಾಗೆಲ್ಲ ಯಾಜಕನ ಕಾಲದಲ್ಲಿ, ದಯಮಾಡಿ ಕೇಳಿಸ್ಕೊತೀರಿ, ಡಾಕ್ಟರ್ ಪಾಲ್ ಯಾಂಗಿಚ್ ಅವರು ಕೊರಿಯಾನಲ್ಲಿ ಇರ್ತಕ್ಕಂಥವ್ರು ಗೊತ್ತಿದ್ದ, ರಕ್ತವನ್ನು ಸುರಿಸ್ಕೊಳ್ತಿದ್ದ, ಸಿಂಪರಿಸಿಕೊಳ್ತಿದ್ದ. ದೇವಾಲಯದ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಲಿಕ್ಕೆ ಮುಂಚೆ, ದೇವ ಜನರಿಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಮುಂಚೆ ಮೊದಲು ತನ್ನನ್ನು ಶುದ್ಧಿ, ತನ್ನ ಆತ್ಮಶುದ್ಧಿ, ತನ್ನ ಕೈಯನ್ನು ಶುದ್ಧಿ ಮಾಡಿಕೊಂಡು ದೇವಾಲಯದಲ್ಲಿ ದೇವರ ಮಂಜೂಷ ಪೆಟ್ಟಿಗೆ ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಮೊದಲು ಭಯಪಡ್ತಾ ನಡುಗುತ್ತಾ, ದೇವಾ ಕರ್ತನೇ, ಪ್ರೈಸ್ ಲಾರ್ಡ್ ಜೀಸಸ್. ಆವಾಗ ದೇವರ ಹತ್ರ ಪ್ರಾರ್ಥನೆ ಮಾಡೋಗೋದ್ಲಿಕ್ಕೆ ಅಷ್ಟು ಸಾಧಾರಣವಾದದಲ್ಲ. ನಮ್ಗೇನಿದಿರಿ? ಎಷ್ಟು ವಿಶಾಲವಾಗಿ, ಎಷ್ಟು ಲಿಬ್ರಲಿ, ಎಷ್ಟು ಸ್ವತಂತ್ರವಾಗಿ ಹೋಗಿ ನಾವು ಪ್ರಾರ್ಥನೆ. ಯಾಕಂದ್ರೆ ಯೇಸು ಕ್ರಿಸ್ತನ ಮಹಾಯಾಜಕನಾದ ಯೇಸು ಕ್ರಿಸ್ತನ ಪವಿತ್ರ ರಕ್ತದಿಂದ ತೊಳೆಯಲ್ಪಟ್ಟಿದ್ದವರಾಗಿ ನಾವು ಹೋಗಿ ಪ್ರಾರ್ಥನೆ, ಯೇಸಯ್ಯ ಕರ್ತನೇ, ನನ್ನ ಶತ್ರುಗಳನ್ನೆಲ್ಲ ನಾನು ಕ್ಷಮಿಸ್ತಾ ಇದ್ದೇನೆ. ಮೊದಲು ನಾವು ಕ್ಷಮಿಸಬೇಕು ಮತ್ತು ಅವ್ರ ಹತ್ರ ಹೋಗಿ ಕ್ಷಮೆ ಬೇಡ್ಕೊಳ್ಬೇಕು. ಏನ್ ಮಾಡ್ಬೇಕ್ರಿ? ಅವಾಗ ನೀನೇನಾಗಿರ್ತಿ? ನೀನು ಏನು ಪಾಪ ಮಾಡಿರಲಿಲ್ಲ, ಆದ್ರೆ ಕ್ಷಮಿಸದೇ ಇರುವುದೇ ದೊಡ್ಡ ಪಾಪ ಆಗಿಬಿಟ್ಟಿದೆ. ಇನ್ನೊಂದು, ನಾವು ಕ್ಷಮೆಯನ್ನು ಬೇಡಬೇಕು. ಆಕೆ ಕಡೆ ನಾವು ಬೇಡ್ಕೋಬೇಕು. ಪಾಪ ಬಂತು, ಇದಕ್ಕೆ ಬದುಕು ಬಾಳಿನ ಡಂಬ ಅಂತ ಹೇಳ್ತಾರೆ, ಜೀವಪು ಡಮ್ಮು ಅಂತಿರ್ತಾರೆ. ಆಲಯಕ್ಕೆ ಕೋಟ್ಯಾಂತರ ರೂಪಾಯಿ ಕಿರೀಟ, ಬೆಳ್ಳಿ, ಬಂಗಾರ ತಗೊಂಡಿದ್ರು ಕೂಡ ಬೈಬಲ್ ಹೇಳ್ತದೆ, ನಿನ್ನ ಕಾಣಿಕೆಯಲ್ಲಿ ಇಡು ಮೊದಲು, ಗೋ ಅಂಡ್ ರಿಕನ್ಸೈಲ್ ವಿತ್ ಯುವರ್ ಬ್ರದರ್. ನಿನ್ನ ಸಹೋದರನ ಜೊತೆ ಅವನಿಗೆ ಮೋಸ ಮಾಡಿ ಬಂದಿದಿ, ಅವನಿಗೆ ದ್ರೋಹ ಮಾಡಿ ಬಂದಿದಿ, ಅವನು ನಿನ್ನ ಮೇಲೆ ಸಿಟ್ಟಿಟ್ಕೊಂಡಿದ್ದಾನೆ, ಅವನು ಇಟ್ಕೊಂಡ್ರೆ ಅಪ್ಪ ಯಾಕೆ ನಾನು ಇವ್ರನ್ನ ಕ್ಷಮಿಸೋದು ಬೇರೆ ರೀ. ಕೇಳಿಸ್ಕೊಡ್ಲಿ, ನಿಮಗೆ ನನ್ನ ಮೇಲೆ ಸಿಟ್ಟಿದ್ರೆ ನಾನ್ ನಿಮ್ಮ ಹತ್ರ ಬಂದು ಸಮಾಧಾನ ಪಡ್ಬೇಕಂತೆ. ಇದು ಕೇಳಿದ್ರೆ ಯಾವಾಗಾರ? ಮತ್ತೆ 5ನೇ ಅಧ್ಯಾಯ 20ನೇ ವಚನ. ಮತ್ತೆ 5ನೇ ಅಧ್ಯಾಯ, ದೇವಾಲಯದಲ್ಲಿ ನಾನು ನಿಮಗೆ ಹೇಳುವುದೇನೆಂದರೆ, ಯೇಸು ಹೇಳ್ತಾ ಇದ್ದಾನೆ. 21ನೇ ವಚನ ಡೈರೆಕ್ಟ್ ಬರೋಣ. ನೀನು ನರಹತ್ಯೆ ಮಾಡಿದರೆ ಯಾವನಾದ್ರೂ ನರಹತ್ಯೆ ಮಾಡಿದರೆ ಅವನಿಗೆ ಅಪಾಯಕ್ಕೆ ಒಳಗಾಗುವ, ನ್ಯಾಯ ತೀರ್ಪಿನ ಮರಣ ಶಿಕ್ಷಕ್ಕೆ ಎಂದು ನಮ್ಮ ಪೂರ್ವಿಕರು ಹೇಳಿದ್ದು ಕೇಳಿದ್ದೇವೆ. ಆದ್ರೆ ಯೇಸು ಹೇಳ್ತಾ ಇದ್ದಾನೆ, ನಾನು ನಿಮಗೆ ಹೇಳುವುದೇನೆಂದ್ರೆ, ನಿಷ್ಕಾರಣವಾಗಿ ತನ್ನ ಸಹೋದರನ ಮೇಲೆ ಏನ್ರಿ ಯಾವನಾದ್ರೂ ಸಿಟ್ಟುಕೊಂಡು, ನಿಷ್ಕಾರಣವಾಗಿ, ಅಲ್ಲೋ ಕಾರಣವಾಗಿ ಅಲ್ಲ, ಏನಕ್ಕೂ ಕಾರಣ ಇದೆ ಅದಕ್ಕೆ. ಅಲ್ಲೆಲ್ಲೂಯಾ. ಅದಕ್ಕಾಗಿ ಇಲ್ಲೇನಿದೆ, ನಿಷ್ಕಾರಣವಾಗಿ ಯಾವನಾದ್ರೂ ಒಂದು ಸಹೋದರನ ಮೇಲೆ ಸಿಟ್ಟಿಟ್ಟುಕೊಂಡ್ರೆ ಎದಕ್ಕೆ ಒಳಗಾವನು? ಹಲೋ, ನರಹತ್ಯೆಗೆ ಸಮಾನ ಅಂತದು. ನ್ಯಾಯ ತೀರ್ಪಿಗೆ ಒಳಗಾಗುವನು,
ಹೋಗ್తానే వ్యర్థవాదమని పనికిరానుడు అనకూడదు. అందుకే మంచోడా అంటున్నా నేను. హల్లెలూయా. నన్ను మంచోడు అంటుండడా, మళ్ళీ షడ్డోడా నేనా? ಹಲ್ಲೆಲೂಯಾ. ಯಾಕೆ ಗೊತ್ತಿದೆ, ಬಾಯಲ್ಲಿ ಈ ಮಾತುಗಳು ಕೂಡ ಕೆಲಸಕ್ಕೆ ಬಾರದವನು, ಕೆಲಸಕ್ಕೆ ಉಪಯೋಗಿಲ್ಲದವನು, ವ್ಯರ್ಥವಾದವನು ಅಂತ ಹೇಳಿದ್ರೆ ಅಷ್ಟೆಲ್ಲ ಅವನನ್ನು ನೀಚ ಅಂದ್ರೆ ಅವನು ನರಕಕ್ಕೆ ಹೋಗ್ತಾನಂತೆ. ಏನದನ್ನ ನಾವ್ ಹೇಳಿದ್ವಿ, ಎಷ್ಟೋ ಪಾಪ ಮಾಡಿದ್ರೆ ನರಕ ಹೋಗ್ತಾರೆ, ಇಲ್ಲಿ ನೋಡಿದ್ರೆ ನೀಚ ಅಂದ್ರೆ ನರಕ ಹೋಗ್ತಾರೆ. ಬೈಬಲ್ ಕ್ಲಿಯರ್. ಓದಮ್ಮ. ಆದುದರಿಂದ ಮೊದಲು ನಿನ್ನ ಕಾಣಿಕೆಯನ್ನು ಯಜ್ಞವೇದಿ ಹತ್ರ ಕಿಲೋ ನಿನಗೆ ವಿರೋಧವಾದದ್ದು ನಿನ್ನ ಸಹೋದರನ ಮೇಲೆ ಏನಾರಿದ್ರೆ ನೆನಪಿಗೆ ಬಂದರೆ ಯಜ್ಞವೇದಿಯ ಮುಂದೆ ಬಿಟ್ಟು ಹೊರಟು ಹೋಗಿ, ಮೊದಲು ಅನ್ನೋ ಪದ ಬಂಡ್ರಲಿನ ಮಾಡಿ, ಮೊದಲು ನಿನ್ನ ಸಹೋದರನ ಹತ್ರ ಹೋಗಿ ತರುವಾಯ ಬಂದು ನಿನ್ನ ಕಾಣಿಕೆನ ತಗೋದಿಲ್ಲ, ಪ್ರಾರ್ಥನೆಯಲ್ಲಿ ಕೇಳ್ತಾನ್ರಿ. ಇತ್ತಪ್ಪ, ಇದು ನೀತಿ ಕಲಿಸ್ಕೊಡೋದು. ಅರ್ಥ ಆಯ್ತೀಗ? ಇದು ನಿನ್ನ ಜನರಿಗೆ ನಾನು ಕಲಿಸ್ಕೊಡೋದಿದ್ರೆ ನಾನು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದಾಗಿ ಆಗಿದೆ. ಈಗ ಯಾರಿಗೆ ಅರ್ಥ ಆಗಿದೆ? ಇದು ಬಹಳ ಜನಕ್ಕೆ ಅರ್ಥ ಆಗುದಿಲ್ರಿ. ಇಲ್ಲಿ ನೋಡ್ರಿ, ಈಗ ನಾನಿದ್ದೇನೆ, ಈಗ ಇವರಿದ್ದಾರೆ, ಬ್ರದರ್ ಇದ್ದಾರೆ. ಯಾರು? ನಮ್ಮ ಇವರು ಡೈಲಿ ಹೋಗ್ತಾ ಇದ್ರೆ ಚಲೋ ಮಾತಾಡ್ತಿದ್ರು ಇವರು. ಯಾರು? ನಮ್ಮ ಬ್ರದರ್ ಅವರು. ಚಲೋ ಮಾತಾಡ್ತಿದ್ರು, ಚಂದ ಮಾತಾಡ್ತಿದ್ರು. ಈಗ ನಂಗೆ ನೋಡಿದ ಕೂಡಲೇ ಅವ್ರು ಮಾತಾಡ್ತಾ ಇಲ್ಲ. ಯಾರು? ಬಾಬಣ್ಣ ಮಾತಾಡ್ತಾ ಇಲ್ಲ. ಬಾಬಣ್ಣ ಗಾಡಿ ಮೇಲೆ ಹೋಗ್ತಾರ, ಹೋಗ ನೋಡಿದಾನೆ, ನೋಡಿ ಬಾಬಣ್ಣ ಮಾತಾಡ್ತಾ ಇಲ್ಲ. ಏನ್ ಬಾಬಣ್ಣ? ಬಾಬಣ್ಣಗೆ ನನ್ನ ಮೇಲೆ ಏನಿದೆ, ಏನ್ ಬಂತಂತೇಳಿ, ಏನೋ ನನಗೆ ನನ್ನ ಮೇಲೆ ಸಿಟ್ಟಿದೆ, ನನ್ನಿಂದ ಏನೋ ತಪ್ಪಾಗಿರ್ಬೋದು, ನನಗೆ ಮೇಲೆ ಯಾಕೆ ಆತನ ಸಿಟ್ಟಿದ್ದಾನೆ. ಅಲ್ಲ, ಅರ್ಥ ಆಗ್ತಿದೆ? ನಾನು ಅವನಿಗೇನ್ ಮಾಡೀನಿ, ನಾನು ಯಾಕೆ ಹೋಗಿ ಕೇಳಬೇಕು ಅನ್ನೋದಲ್ಲ. ಆತನು ನನ್ನ ಮೇಲೆ ಏನೋ ಸಿಟ್ಟಿದೆ, ಯಾಕೆ ಸಿಟ್ಟಿದೆ ಅಂತೆ. ಬಾಬಣ್ಣ ಏನನ್ನ ಬಾಬಣ್ಣ, ಆರಾಮಿದ್ದೀನಿ ಅಂತ ಹೇಳ್ದ. ಆದ್ರೆ ನನ್ನ ಮೇಲೆ ಏನಾದ್ರು ಸಿಟ್ಟಿದೆ ನಿಮ್ಗೆ. ಅರ್ಥ ಆಯ್ತಾ? ನನ್ನಿಂದ ಏನಾದ್ರು ತಪ್ಪಾಯ್ತಾ? ಅರ್ಥ ಆಗಿ ಸಮಾಧಾನ ಅಂತ ಗೊತ್ತಾಯ್ತಾ? ನಾವು ಅವನಿಗೆ ವಿರೋಧವಾಗಿ ಮಾಡಿದಲ್ಲ, ಅವನ್ ನಮಗೆ ವಿರೋಧವಾಗಿ ಮಾಡಿದಲ್ಲ. ಆತನ ಯಾಕೆ ಈಗ ಸಿಟ್ಟಿ? ಆ ದಿವಸ ನೀವು ಎಲ್ಲರ ಮುಂದೆ ನನಗೆ ಯೂತ್ ಮೀಟಿಂಗ್ ಅಲ್ಲಿ ನೀವು ಇನ್ಸಲ್ಟ್ ಮಾಡಿದ್ರಿ, ಅದಕ್ಕೆ ನಂಗೆ ಬಹಳ ಸಿಟ್ಟು ಬಂತು, ಅದಕ್ಕೆ ನಂಗೆ ಬೇಜಾರಾತು ನಿಮ್ಮ ಮೇಲೆ ಅಂತ ಹೇಳಿದ್ರೆ ಅವಾಗ ಏನಾಗ್ತದೆ? ನೀವು ಹೇಳಿದ್ಕೊಳ್ಳಿ ಏನಾಗ್ತದೆ? ಇಲ್ಲ ಬ್ರದರ್, ನಾನು ಹಂಗೆ ಹೇಳಿದೆನಾ? ಹೌದು, ಎಲ್ಲರ ಮುಂದೆ ಹೇಳಿ. ಅಯ್ಯೋ, ನಂಗೆ ನೆನಪಿಲ್ಲ, ಹೇಳಿರ್ಬೋದು, ನಂಗೆ ಕ್ಷಮಿಸ್ರಿ. ಅವಾಗ ನಾ ಏನ್ ನೋಡಕ್ ನಿಮ್ ಜೊತೆಲಿ ಸಮಾಧಾನ ಆಗ್ಬೇಕು. ಸಮಾಧಾನ ಆಗದೇ ಇದ್ರೆ ಹಲ್ಲೆಲೂಯಾ, ಆಸ್ತಿ ಎಲ್ಲ ತಂದು ಕೊಟ್ರು, ನಿನ್ನ ಕಾಣಿಕೆಯನ್ನು ಮೊದಲು ಯಜ್ಞವೇದಿ ಹತ್ರ ಇಟ್ಟು ಮೊದಲು ಹೋಗಿ ಎಲ್ಲಿ ನಿನ್ನ ಸಹೋದರನ ತೋಗಿ ಸಮಾಧಾನ ಪಟ್ಟ ಬಾ. ಇದು ಇಲ್ಲದೆ ನೀನು ಪ್ರಾರ್ಥನೆ ಮಾಡಿದ್ರೆ ದೇವರು ನಿನ್ನ ಪ್ರಾರ್ಥನೆ. ಅದಕ್ಕಾಗಿ ದೇವರ ಸೇವಕರಾದ ನಾವು ಪ್ರಾರ್ಥನೆಗೆ ಕ್ಷಮಿಸಬೇಕು. ಇವೆಲ್ಲ ಮಾಡಿದ ಮೇಲೆ ನಾವು ಪ್ರಾರ್ಥನೆ ಕೂತಿರುವಾಗ ಪ್ರಾರ್ಥನೆ ಮಾಡುವ ಸೌಭಾಗ್ಯ ದೇವ ಜನರಾದ ನಮಗೆ ಕೊಟ್ಟಿದ್ದಾನೆ. ಎಂತ ಸೌಭಾಗ್ಯ ಇದು! ಗುಡ್ ನ್ಯೂಸ್ ಅಲ್ಲ ಇದು? ಅದಕ್ಕಾಗಿ ನನ್ನವರೆಂದು ಕರೆಯಲ್ಪಟ್ಟಿರುವ ನನ್ನ ಜನರು ತಮ್ಮನ್ನು ಸ್ಪಷ್ಟ ಏನಿದೆ, ತಮ್ಮನ್ನು ಇಲ್ಲೇ ಬಂತು ನೋಡ್ರಿ. ಅವನ್ ಮಾತಾಡಿದ್ರ ನಾ ಯಾಕೆ ಮಾತಾಡ್ಬೇಕು? ಹೌದಲ್ಲ? వాడు మాట్లాడు, నేను ఎందుకు మాట్లాడాలా? అవునా? ఎన్నిసార్లు ఫోన్ చేసి ఎత్తలే, అవునులే? అవునా? ಎಷ್ಟು ಸಾರಿ ಫೋನ್ ಮಾಡಿದ್ರೆ ಎಪ್ಸಿಲ್ಲ, ಎಷ್ಟು ಸಾರಿ ಫೋನ್ ಮಾಡಿದ್ರೆ ಎಪ್ಸಿಲ್ಲ. ಅವನಿಗೆ ಎಷ್ಟು ಅದ್ರ ನನಗೆ ಎಷ್ಟು ಇರಬೇಕು ಅಂದ್ರೆ ಅರ್ಥ ಆಯ್ತು. ಏನು ಬಂತಲ್ಲಿ? ಏನ್ ಬಂತು? ನನಗೆ ಎಷ್ಟಿರ್ಬೇಕು ಅಂದ್ರೆ ಏನಾಯ್ತು? ಇಲ್ಲಿ ದೇವರು ಹೋದ, ಸೈತಾನ ಇನ್ನೊಬ್ಬ ಹೋಯ್ತು, ಇವನೇ ಸೈತಾನ ಕೂತಿದ. ಅನ್ನಿಸಲ್ ನೇನು ಕೂಡ ತನ್ ಟಕ್ ಬ್ಲಾಕ್, ಬಿಜಿ ಬರ್ತಾ ಇದೆ, ಕಾಲ್ ಬಿಜಿ. ಪ್ರೈಸ್ ಲಾರ್ಡ್ ಜೀಸಸ್. ದೇವ್ರ ಮಕ್ಕಳೇ, ಫೋನ್ ಮಾಡಿರುವಾಗ ಫೋನ್ ಎತ್ತುದಿಲ್ಲ, ಪರವಾಗಿಲ್ಲ. ಕೆಲಸ ಆದ್ಮೇಲೆ ಎತ್ತಿ ಮಾತಾಡಬೇಕು, ಪರವಾಗಿಲ್ಲ. 2 ದಿವಸ ನಂತರ ಮಾತಾಡಬೇಕು. ಅದು ಬಿಟ್ಟು ಕಳ್ಳರ ಮಾತನ್ನು ಕೇಳಿ ನಾವು ಬ್ಲಾಕ್ ಮಾಡ್ಕೊಂಡು ನಾವು ಟಪಕ್ಕಿನ ಮುಂದೆ ಬಂದವಾಗ ಟಕ್ಕನ ಬ್ಲಾಕ್ ಓಪನ್ ಮಾಡಿ 2 ಬ್ಲಾಕ್ ಏನ್ಲೇದೇನಾದಿ ನಿನಗೆ ಈತನೇ, ನಿನಗೆ ಈಜು ಕಳಿಸಿದವು ನಾನು. हालेलुया। तुझे नदी में पौड़ रखना बोलते डर लगता था तेरा।
ತೂಜ್ ಮಜೆ ಬೋಲ್ತಾಕಿ ನೈ ಕ್ಯಾ ಬ್ಲಾಕ್ ನೈ ಕರಿ ಅಮ್ಮಯ್ಯ ಅಂತೇಳಿ ಎಷ್ಟು ನಿಮಿಷ ಒಳಗೆ ಮಾಡ್ಬೋದ್ರಿ ಅನ್ಬ್ಲಾಕ್? ಪ್ರೈಸ್ ಲಾರ್ಡ್ ಜೀಸಸ್. ಅಂದ್ರೆ ಏನಾಯ್ತು, ಅವನ್ ಬ್ಲಾಕ್ ಮಾಡೋರು ನಾ ಯಾಕೆ ಮಾತಾಡಬೇಕಲ್ಲ, ಆದ್ರೂ ನಾವು ನಡ್ಕೊಂತ ಹೋಗಿ ಅವ್ರ ಹತ್ರ ಮಾತಾಡಿ ಬರ್ಬೇಕು. ಫೋನ್ ಬ್ಲಾಕ್ ಮಾಡಿದ್ರು, ನನಗೆ ಅನಿಸಿದೆ ಫೋನ್ ಬ್ಲಾಕ್ ಮಾಡಿದ್ರೆ ಹೋಗಿ ನಾನು ಯಾರಾದ್ರೂ ಫೋನ್ ಮಾಡಿದ್ರೆ ಅವ್ರ ಮನಸ್ಸ ಮೇಲೆ ಸಿಟ್ಟು ಇಟ್ಕೊಳ್ದಲ್ಲ, ಹೋಗಿ ಏನ್ ಬ್ರದರ್ ಆರಾಮಿದ್ದೀರಾ ಎಲ್ಲ ಮಾತಾಡಿಸಿ ಬರ್ತೀವಿ. ಯಾಕಂದ್ರೆ ಏನೋ ತೊಂದರೆ ಆತ ಏನಿಲ್ಲ, ಸಮಾಧಾನ ಪಟ್ಟು ಬರ್ಬೇಕು. ಅವಾಗಾದ್ರೆ ನನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ, ನಾನಿಲ್ಲಿ ನಿಮಗೆ ಸೇವೆ ಮಾಡುವ ಯೋಗ್ಯತೆಯನ್ನು ಕಳ್ಕೊಳ್ಳೋದಿಲ್ಲ ನಾನು. ಪ್ರೈಸ್ ಲಾರ್ಡ್ ಜೀಸಸ್. ಅವಾಗ ಅರ್ಥ ಆಯ್ತು. ಜರಿ ಅವರು ಅಲ್ಲಿ ಹೇಳ್ತಾ ಇದ್ರು, ವಿಚ್ ಇಸ್ ದ ಗ್ರೇಟೆಸ್ಟ್ ಸಿನ್ ಅಗೇನ್ಸ್ಟ್ ದ ಗಾಡ್ ಬಿಕಾಸ್ ಆಫ್ ಯುವರ್ ಪ್ರೇಯರ್ಲೆಸ್ ಲೈಫ್ ಅಗೇನ್ಸ್ಟ್. ದೇವ ಜನರಿಗಾಗಿ ಪ್ರಜೆಗಳಿಗಾಗಿ ಪ್ರಾರ್ಥನೆ ಮಾಡದಿರೋದು ದೇವರ ವಿರೋಧವಾಗಿ ನಾನು ಪಾಪ ಮಾಡ್ತಾ ಇದ್ದೇನೆ, ಅದು ನನ್ನಿಂದ ದೂರವಾಗಿರ್ಲಿ ದೇವ್ರೆ. ನೋಡಿ, ಕನ್ಫೆಷನ್ ಮಾಡ್ತಾ ಇದ್ದಾನೆ. ನಾನು ನಿನ್ನ ಜನರಿಗೆ ನೀತಿ ಉಪದೇಶವನ್ನು ಮಾಡದೆ, ಅವ್ರಿಗಾಗಿ ಪ್ರಾರ್ಥನೆ ಮಾಡದೆ ಇರೋದು ನಿನಗೆ ನನ್ನಿಂದ ದೂರವಾಗಿರ್ಲಿ ರಾಜ. ಯಾರು ಹೇಳ್ತಾ ಇದ್ರೆ? ಸಮುವೇಲ ಪ್ರವಾದಿ. ಬೆಳಿಗ್ಗೆ ಎದ್ದು ತನಗಾಗಿ ಮಾಡುದಿಲ್ಲ, ಬೇರೆಯವ್ರಿಗಾಗಿ ಪ್ರಾರ್ಥನೆ ಮಾಡುದಿಲ್ಲ ಅಂತವ್ರು ಸೇವಕರಾಗ್ಲಿಕ್ಕೆ ಸಾಧ್ಯನಾ? ಅವರು ಬಿಲೀವರಾಗ್ಲಿಕ್ಕೂ ಯೋಗ್ಯತೆ ಇಲ್ಲದಂತೆ ಪಟ್ಬಿಟ್ಟಿದ್ದಾರೆ. ಇಲ್ಲಿ ಪಾಸ್ಟರ್, ಇಲ್ಲಿ ಭಕ್ತರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರೆ ನಾಯಕರು ನಿದ್ದೆ ಮಾಡ್ತಾ ಇದ್ದಾನೆ. ಅಲ್ಲಿ ಗುರಕೆ ಹೊಡೆದ ಗುರು ಗುರು ಅಂದ್ರೆ ನಿದ್ದೆ ಮಾಡ್ತಾ ಇರ್ತಾನೆ. ಅಷ್ಟು ಸೋಮೇರಿತನಪ್ಪ, ನಾಯಕ ನಿದ್ದೆ ಮಾಡ್ತಾ ಇರ್ತಾನೆ. ನಮಗೆ ಬಹಳ ಅನುಭವ ಆಗಿದೆ ಇದು. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಸಭೆ ಮೇಲೆ ಅನೇಕ ರೀತಿಯಾದ ದುಷ್ಟಶಕ್ತಿಗಳ ದಾಳಿ ಆಗೋದು, ಸಭೆ ಸೀಳಾಗೋದು, ದಾಳಿ ಆಗೋದು, ಸಭೆ ಸೀಳಾಗೋದು, ದಾಳಿ ಆಗೋದು, ಸಭೆ ಸೀಳಾಗೋದು. ದೇವರ ಭಯ ಇಲ್ಲದಂತ ಜೀವನ ಆಗ್ಬಿಟ್ಟಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಾವು ಪ್ರಾರ್ಥನೆಗೆ ಹೋಗಿ ಕೂತ್ಕೊಳ್ಳಿಕ್ ಮುಂಚೆ ನಾವು ನಮ್ಮ ಸಹೋದರನ ಜೊತೆ ಸಮಾಧಾನ ಪಡಬೇಕು. ಇನ್ನೊಂದು, ಯಾರ ಮೇಲೆ ಆದ್ರೂ ಯಾರಾದ್ರೂ ನಮಗೆ ದ್ರೋಹ ಮಾಡಿರೋದಾದ್ರೆ ಅವ್ರನ್ನ ಕ್ಷಮಿಸೋರಾಗಿ ನಾವು ಪ್ರಾರ್ಥನೆ ಕೂತ್ಕೋಬೇಕು. ಪರಲೋಕದ ಪ್ರಾರ್ಥನೆ ಏನ್ ಹೇಳ್ತದ್ರಿ? ಅಲ್ಲೋ, ಏನ್ ಹೇಳ್ತದೆ? ಅಲ್ಲಿ ಪ್ರಾರ್ಥನೆ ಮೇಲೆ ಡೈರೆಕ್ಟ್ ಕೊಂಡು ಅಂತ ಹೇಳಿಲ್ಲ. ಅಲ್ಲಿ ನೋಡ್ರಿ, ನಾವು ಇತರರ ಪಾಪಗಳನ್ನು ಕ್ಷಮಿಸಿದ ಹಾಗೆ ನಮ್ಮ ಪಾಪಗಳನ್ನು ಅರ್ಥ ಏನು? ಇತರ ಪಾಪಗಳನ್ನು ಕ್ಷಮಿಸಿದ್ರೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಾಗ ಪ್ರಾರ್ಥನೆ ಅಲ್ಲ, ಮೊದಲು ಇತರ ಪಾಪಗಳನ್ನು ಕ್ಷಮಿಸಬೇಕು. ಮೊದಲು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋದ್ರ ಮೂಲಕವಾಗಿ ದೇವರ ಕನಿಕ ದಯೆ ನಮಗೆ ಸಿಗತ್ತೆ. ಇಲ್ಲಿ ತಗ್ಗಿಸುವಿಕೆ ಅನ್ನೋ ಪದ ಬಂದಿದೆ. ನಾವು ಅದೇ ವಚನದಿಂದ ಸ್ಟಾರ್ಟ್ ಮಾಡಿದ್ದೇವೆ. ದೇವರು ಸೊಲೊಮೋನನಿಗೆ ರಾತ್ರಿಯಲ್ಲಿ ದರ್ಶನ ಕೊಟ್ಟು ಮಾತಾಡ್ತಿರುವಾಗ, ಈ ದೇವಾಲಯವು ಪ್ರತಿಷ್ಠವಾಗಿದೆ, ಇಲ್ಲಿ ಎಲ್ಲರೂ ಮಾಡುವ ಪ್ರಾರ್ಥನೆ ನಾನು ಕೇಳ್ತೀನಿ, ಆದ್ರೆ ಹೆಂಗ್ ಮಾಡ್ಬೇಕು ಅವ್ರ ಪ್ರಾರ್ಥನೆ? ದೇವಾಲಯದಲ್ಲಿ ಬಂದು ತಮ್ಮನ್ನು ತಾವು ತಗ್ಗಿಸಿಕೊಂಡು, ಮೊದಲನೇದಾಗಿ ನನ್ನವರೆಂದು ಕರೆಯಲ್ಪಟ್ಟುವ ನನ್ನ ಪ್ರಜೆಗಳು ಅಂದ್ರೆ ಯಹೂದ್ಯರು ಅಂದ್ರೆ ಯೆಹೋವ ದೇವರ ಜನರು, ಯೆಹೋವ ದೇವರ ಜನರು ಎಂದು ಕರೆಯಲ್ಪಡುವ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಯಾಕೆ ಬಿಡಬೇಕು? ನಾ ಯಾಕೆ ಮಾತಾಡಬೇಕು? ತಗ್ಗಿಸ್ಕೊಂಡು ಹೋಗಿ ಕೇಳ್ರಿ, ನಾನು ಮಾತಾಡ್ತೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಮತ್ತೆ ಈಗೇನಾಗ್ತದೆ, ಒಂದ್ಸಾರಿ ಎರಡು ಸಲ ಪಾಪ, ಒಂದು ಪಾಸ್ಟರ್ ಪಾಪ, ಒಂದು ಸೇವಕನು ಪರವಾಗಿಲ್ಲ, ಒಳ್ಳೆ ಮನುಷ್ಯ ಅಂತ ನಾನು ಒಪ್ಕೋತೀನಿ. ಆ ಮನುಷ್ಯನ ಒಂದ್ಸಾರಿ ಬಂದು ಕರೆದ, ಹೋಗಿಲ್ಲ. ಪಾಪ ಸೇವಕರು ಏನಾಯ್ತಪ್ಪ, ನಮ್ಮಿಂದ ಏನಾಯ್ತು, ಏನಾದ್ರು ತೊಪ್ಪೆ ಆಯ್ತು ಅಂತ ಹೇಳಿಲ್ಲ, ಹಂಗಾಯ್ತು ಹಿಂಗಾಯ್ತು, 3-2 ಸಲ ಬಂದು ಕರೆದ, ಹೋಗಿಲ್ಲ. 3 ಸಲ ಬಂದು ಕರೆದ, ಅವಾಗ ಹೋಗಿಲ್ಲ. ಸೇವಕರು ಏನ್ರಿ, ದೇವರ ಸೇವಕರು ನಡೆಸ್ತಕ್ಕಂಥ ಸೇವಕರು ಬಂದು ಒಂದು ಬಿಲಿಯವರನ್ನು ಕರೀತಾ ಇದ್ದೇನೆ, ಒಂದು ಮಾಮೂಲಿ ಆದ ವ್ಯಕ್ತಿಯನ್ನು ನನ್ನ ಕಡೆ ಬಂದಿರೋ, ಏನಪ್ಪಾ ನಿಂಗೆ ಕರೆದಿಲ್ಲ ಅಂತ. ಕರೆದ್ರೆ 3 ಸಾರಿ ಬಂದು ಕರೆದ, ನಾ ಹೋಗಿಲ್ಲ. ಯಾಕೆ ಹೋಗಿಲ್ಲ? ನಂಗೇನು ಕಿಮ್ಮತ್ತಿಲ್ಲ ಏನೋ ಅಂತ ಹೇಳ್ದ. ನಾಳದೆ ಇದು ನೀನ್ ಮಾಡಿದ ತಪ್ಪು ಅಂತ ಹೇಳಿದೆ ನಾನು. ಇದೇ ಗರ್ವಂ ನೀಲ ಉಂಡಿದನ್ನ. ಅವರು ಸೇವಕರು ಬಂದು ನಿನ್ನ ಕರೀತಾ ಇದಾರೆ, ನಿನ್ಗೆ ಹೇಳ್ತಾ ಇದಾರೆ, ಏನ್ ತಪ್ಪಾಯ್ತಪ್ಪ, ಏನಾಯ್ತಪ್ಪ ಹೇಳಂತ ಹೇಳಿದ್ರೆ ನಿನ್ನ ಬಗಡೆ ಬಂದು ನಿನ್ನ ಕಡೆ ಭಿನ್ನಹ ಮಾಡ್ಕೋಬೇಕಾ? ಕರೆದ್ರೆ ಹೋಗಿದ್ಕೊಳ್ಳಿ, ನಮಗೇನು ಕಿಮ್ಮತ್ತಿಲ್ಲ ಅಂತ ಹೇಳಿದ್ರೆ ಇದೇ ತಗ್ಗಿಸುವಿಕೆ ಇಲ್ಲ ನಿನಗೆ. ಇಲ್ಲೇ ತಗ್ಗಿಸ್ಕೋಬೇಕು. ನಾನು ಮೊದಲೇ ಹೇಳಿದೆ, ಹೋಗ್ಲೆ ನೀನು ಎಲ್ಲೂ ಸರಿ ಇಲ್ಲ, ಎಲ್ಲೂ ನೋಡಿದ್ರೆ ನೀನ್ ಮನಿ ಹಾಳು ಮಾಡ್ಕೊಂಡಿದ್ದೆ ನೀನು. ಇಲ್ಲಾದ್ರೆ ಸರಿಯಾಗಿರು, ಹೋಗಿ ಅವನ ಕಡೆ. ಕರ್ದಾನಂತ ಸೇವಕನು, ನಿಂದು ತಪ್ಪು, ನೀನೇನಿದ್ರು ಕೂಡ ಮತ್ತೆ ಬಂದು ಕರೆದು ಕೂಳೆ ನಾಯಕ್ ಹೋಗ್ಲಿ, ನಮ್ಗೆ ಕಿಮ್ಮತ್ತಿಲ್ಲ ಅಂತ ಹೇಳಿದ್ರೆ ಗರ್ವ ಅಲ್ಲ ಇದು? ಕರೆದಾಗ ಹೋಗಿ ಸಮಾಧಾನ ಪಟ್ಟು ಅವ್ರ ಜೊತೆಲಿ ಸರಿಯಾಗಿ ಸೇವೆಯಲ್ಲಿ ಸೇರ್ಕೋ.
ಅಹಂಕಾರ ಬೇಡ ನಿನಗೆ ಅಂತ ಹೇಳಿದೆ ನಾನು. ಪ್ರೈಸ್ ಲಾರ್ಡ್ ಜೀಸಸ್. ಕೇಳಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆವಾಗಲೇ ಹೇಳಿದೆ. ಈಗ సిగ్గుతో పోవాల్సి వచ్చిందా? దేవుని వాక్యదో అంత ఆయనదే చెప్తాడు. ఆయన మనది విన్నాడు లేనా? ఏంటి చెప్పి నేను ఇప్పుడు అంతా ఆయనదే అక్క, మాది ఏమి వినడు. ಎಲ್ಲ ಅವ್ರದ್ದು ಹೇಳ್ತಾರೆ ಅಂತ ఆయనది ఎవరు వింటారు? ಹೌದು, ఆయనది ಉದ್ದಯ್ಯ, ಏಸಯ್ಯ ಮಾಟಿನಯ್ಯ. ಈಗ ಮಾತು ಯಾರ್ದು ಹೇಳಿದೀನ್ರಿ ನಾ? ಏಸಯ್ಯ ಮಾತಲ್ಲ. ಅವ್ರು ಬಂದು ಸಮಾಧಾನವಾಗಿ, ಸೇವಕನು 3 ಸಾರಿ ಬಂದು 4-5 ಜನ ತಗೊಂಡು ಬಂದು ನಿನಗೆ ಸಮಾಧಾನ ಹೇಳಿ ಕರೆದ್ರೆ, ಅವ್ರ ಕಡೆ ಹಿಂಗ್ ಹೇಳಿದಿ, ನೀವ್ರ ಕಡೆ ಹಿಂಗ್ ಹೇಳಿದಿ, ಎಲ್ಲ ಹೇಳ್ತಾ ಇದಾರೆ ಸಮಾಧಾನ. ಹೇಳಿದ ಕೂಡಲೇ ನನ್ನ ಹತ್ರ ನಾನು ಕೇಳಿದೆ, ಕರೆದಾನ ಇಲ್ಲ ಅಂತ ಕೇಳಿದೆ. ಪಿಲಿಸಿಡ್ 2 ಸಾರಿ 3 ಸಾರಿ ಕರೆದ, ಹೋಗಿಲ್ಲ ಕದ. ನಮ್ಗೇನು ಕಿಮ್ಮತ್ತಿಲ್ಲ ಅಂತ ಹೇಳಿದೆ. ಇದೇಲೆ ನಿನಗಿರುವ ಗರ್ವ ಅಂತ ಹೇಳಿದೆ ನಾನು. ಇನ್ನೇ ತಗ್గింపు కావాలరా నీకన్నా నేను ಫಸ್ಟೇ చెప్పిన. ತಗ್ಗಿಸ್ಕೊಂಡು ಹೋಗಿ ಅವ್ರು ಹೇಳಿದಂಗೆ, ಅವ್ರು ಕರೆದಾರಂದ್ರೆ ಸೇವಕರು, ಅವ್ರು ದೊಡ್ಡ ವಯಸ್ಸಿನವರು, ಅವ್ರು ಬಂದು ನಿನಗೆ 3 ಸಾರಿ ಕರೆದ ಮೇಲೆ ನೀವು ಹೋಗದೇ ಇದ್ರೆ ನಿನ್ನಂತ ಒಳ್ಳೆ ಮನುಷ್ಯ ಈ ಜಗತ್ತಿನಲ್ಲಿ ಯಾರು ಇರುವುದಿಲ್ಲ. ನಾಯಕ ಕಿಮ್ಮತ್ತಿಲ್ಲ ಅಂತ ಹೇಳಿದೆ. ಈಗ ಸಿಗುತ್ತ ಹೋಗ್ಬೇಕಾಯ್ತಲ್ಲ, తెలుగులో సిగ్గుతో అంటారు. ಯಾಕಂದ್ರೆ ದೇವರ ವಾಕ್ಯ ರೀ ಅಂತ ఆయనది చెప్తాడు. ఆయనది కాదు ఇది, యేసయ్యదయా, మా నాయనది. ನೀತಿ ఇది. ಈ ನೀತಿ ನೀನ್ ನನ್ನ ಕಡೆ ಬಾ, ನನ್ನ ಕಡೆ ನಾನು ನಿನ್ ತಲೆ ಮೇಲೆ ಕೊಂಡಿಸ್ಕೋತೀನಿ ಅಂತ ಹೇಳ್ಬೋದಿತ್ತಲ್ಲ, ನಾನು ಹೇಳ್ಬೋದಿತ್ತಲ್ಲ. ಆವಾಗಲೂ ನಾನು ಹೇಳಿದೆ, ಹೋಗು ಅವ್ರ ಕಡೆ, ಚೆನ್ನಾಗಿ ಹೋಗು. ನಿನ್ನ ಗುರು ನಿನಗೆ ಸಹಾಯ ಮಾಡಿದಾನೆ, ತಿಂಗಳಿಗೆ ಏನೇನೋ ದುಡ್ಡು ಕೊಡ್ತಾ ಇದ್ದಾನೆ ಅಂತ ನಾನು ಕೇಳಿದ್ದೇನೆ. ಅವ್ರಿಗೆ ದ್ರೋಹ ಮಾಡಬಾರ್ದು ನೀನು, ಹೋಗು ನೀನು. ಅವ್ರು ಏನ್ ಹೇಳಿದ್ರು, ಅವ್ರು ಗದರಿಸಿದ್ರು. ಏನಂದು ಗೊತ್ತಾ అంటే ಬೈಬಲಲ್ಲಿ ಇಲ್ಲ, ನಿನ್ನ ದೊರೆ ನಿನ್ನನ್ನು ಗದರಿಸಿದಾಗ ಕೆಲಸ ಬಿಡಬೇಡದಂತೇಳಿ. ಹೌದಾ? ಏನಾದ್ರು ಕೇಳಿದ್ರ? ಎಲ್ಲಿ ಕೇಳಿದೀವಿ? ಒಂದು ಆಫ್ಟರ್ ಆಲ್ ಕೆಲಸ ಮಾಡೋನ್ರಿ, ಒಂದು ಸಾವುಕಾರ ಕಡೆ ಕೆಲಸ ಮಾಡೋಣ, ಸಾವುಕಾರ ಜೋರು ಮಾಡ್ತಾನೆ, ಎಲ್ಲರ ಮುಂದೆ ಇನ್ಸಲ್ಟ್ ಮಾಡ್ದ, ಸಾಬ್ ಹಿಸಾಬ್ ಕರೋ ಮೈ ಜಾತು ಅಂತ ಹೇಳಿದ್ರೆ ಎಲ್ಲ ಸಾವುಕಾರ ಎಲ್ಲ ಜೋಲಿ ತಲೆ ಮೇಲೆ ಇಟ್ಕೋತಾರ. ಎಲ್ಲಿಯೂ ಆಫೀಸರ್ ಕಡೆ ಕೆಲಸ ಮಾಡಿ ಬಿಡ್ತಾರ, ಗದರಿಸ್ತಾರ, ಜೋರು ಮಾಡ್ತಾರೆ. ಓಕೆ ಸರ್, ಎಸ್ ಸರ್ ಅಂತೇಳಿ ತಲೆ ಬಾಗಿಸ್ಕೋರಿ, ಅವ್ರು ದಯ ತೋರಿಸ್ತಾರೆ ನಿಮ್ಮ ಮೇಲೆ. ಎಷ್ಟದು? ಪ್ರಸಂಗಿ 10 ಪ್ರಸಂಗಿ 10:14 ನೋಡಿಮ್ಮ. ಯಾರಾದ್ರೆ ಗದರಿಸಿದ್ರೆ ಎಂತ ಕೋಪಮ್ಮ ದೇವದ ಸಣ್ಣಕ್ಕೂ ತಲೆ ಮೇಲೆ ಕೊಂಡಿಸ್ಕೋತಾನೆ. ನೀನ್ ತಪ್ಪು ಮಾಡ್ತಾ ಪಾಪ ಮಾಡ್ತಾ ಇದ್ರೆ, ಹಗಲೆಲ್ಲ ಇದೇ ಹಲ್ಕಾ ಕೆಲಸ ಮಾಡ್ತಿದ್ರೆ, ನಿನ್ನನ್ನು ಸರಿ ಮಾರ್ಗದಲ್ಲಿ ನಡೆಸೋದು ನನ್ನ ಕೆಲಸ ಅಲ್ಲಣ್ಣ. ಎಲ್ಲಿದಿರದು? ಪ್ರಸಂಗಿ 10:4 ಓದ್ರಿ ಫಸ್ಟ್ ಹೇಳ್ರಿ ವಚನ. 10:4 ಪ್ರಸಂಗಿ ಎಕ್ಲಿಯಾಸಿಸ್ಟಿಕ್ ಆಫ್ಟರ್ ಪ್ರಾವರ್ಬ್ಸ್ ಬ್ರದರ್. ಆಳುವವನು ಆತ್ಮನಿಗೆ ವಿರುದ್ಧವಾಗಿ ಎದ್ದರೆ ನಿನ್ನ ಸ್ಥಳವನ್ನು ಬಿಡಬೇಡ. ಅಲ್ಲಿ ಹಿಂಗಿದೆ. ಮುಂದೆ ಕಂಟಿನ್ಯೂ ಮಾಡಮ್ಮ. ತಾಳ್ಮೆಯು ಅಭ್ಯಂತರಗಳನ್ನು ತಡೆಯುತ್ತದೆ. ಬೇರೆ ತರ್ಜಮೆ ಓದ್ರಿ ಬ್ರದರ್, ಬೇರೆ ತರ್ಜಮೆ ಓದ್ರಿ. ಇಲ್ಲಿ ನೋಡಿ, ದೊರೆಯು ನಿನ್ನ ಮೇಲೆ ಸಿಟ್ಟುಕೊಂಡ್ರೆ ಪೋಸ್ಟ್ ಅನ್ನು ಬಿಡಬೇಡ. ಏನ್ ಬಿಡಬೇಡ? ಅಲ್ಲಿ ಏನ್ ಬ್ರದರ್ ಕಲೀರಿ ಈ ನೀತಿ, ನಿಮ್ಗೆ ಬಹಳ ಇಂಪಾರ್ಟೆಂಟ್ ಇದು. ದೊರೆಯು ನಿಮ್ಮನ್ನು ಗದರಿಸಿದ್ರೆ, ಸಿಟ್ಟುಕೊಂಡ್ರೆ ನಿಮ್ಮ ಪೋಸ್ಟ್ ಅನ್ನು, ಏನು ನಿಮ್ಮ ಉದ್ಯೋಗವನ್ನು ಬಿಟ್ಟು ಬಿಡಬೇಡ್ರಿ. ತಾಳ್ಮೆಯು ದೊಡ್ಡ ದೋಷಗಳನ್ನು ಅಡಗಿಸುತ್ತದಲ್ಲವೇ? ಲೋಕದಲ್ಲಿ ಒಂದು ಸಂಕಟವನ್ನು. ಅಷ್ಟೇ ಸಾಕು. ಥ್ಯಾಂಕ್ ಯು. ಅರ್ಥ ಆಯ್ತಾ? ದೊರೆ ನಮ್ಮನ್ನು ಗದರಿಸ್ತಾನೆ. ಗದರಿಸಿದ ಕೂಡಲೇ ನೀವು ತಪ್ಪಿಲ್ಲದ್ರು ನಿಮ್ ತಪ್ಪಂತ ಹೇಳಿರ್ತಾನೆ, ನೀವು ಸರಿ ಇಲ್ಲ ಅಂತ ಹೇಳ್ತಾನೆ. ಆದ್ರೂ ಇಲ್ಲ ಸರ್ ಅಂತ ಹೇಳ್ತೀವಿ, ಮತ್ತೆ ಗದರಿಸ್ತಾನೆ. ನಾ ಅವ್ರ ಕಡೆ ಕೆಲಸ ಮಾಡೋದಿಲ್ಲ, ನಂಗೆ ಬೇರೆ ಕಡೆ ಹಾಕ್ರಿ ಅಂತ ಹೇಳಿದ್ರೆ, ಬೈಬಲ್ ಹೇಳ್ತಾ ಇದೆ, ನಿನ್ನ ದೊರೆ ನೆನ್ಪಿಟ್ಕೊರಿ ಬ್ರದರ್, ನಿಮ್ ಬಾಸ್ ನಿಮ್ಗೆ ಜೋರ್ ಮಾಡಿದ್ರೆ ಎಸ್ ಸರ್, ಓಕೆ ಸರ್, ಆಯ್ತು ಸರ್, ತಪ್ಪಿಲ್ಲದ್ರೆ ಹೇಳ್ರಿ, ಕ್ಲಾರಿಫೈ ಮಾಡ್ರಿ. ಇಲ್ಲ ನೀ ತಪ್ಪು ಮಾಡಿದಿ ಅಂತ ಹೇಳಿದ್ರು, ಹಾಗೆ ಸುಮ್ಮನೆ ಇರೋಣ. ಅವಾಗ ನೀವು ತಾಳ್ಮೆಯಿಂದ ಇದ್ರೆ ನಿಮ್ಮ ಅಪರಾಧಗಳು ಕೂಡ ಅವ್ರು ಕ್ಷಮಿಸ್ತಾರಂತವ್ರು. लड़का कितना बोले तो गाली दे तो भी लड़का बहुत शांत से काम करता है. ಇವನು ಪ್ರಮೋಷನ್ ಮಾಡ್ಬೇಕೇನ್ರಿ ಅಂತ ನಿಮ್ಮ ಆಫೀಸರ್ ಹತ್ರ ಕೇಳ್ತಾನೆ. ಈ ಹುಡುಗನ ಪ್ರಮೋಷನ್ ಮಾಡ್ರಿ, ಈ ಹುಡುಗ ಲಾಯ್ಕ್ ಅದ ಅಂತ ಹೇಳ್ತಾನೆ. ಯಾರು? ನಿಮ್ ಬಾಸ್ ಹೇಳ್ತಾನೆ. ಇಲ್ಲ ಬ್ರದರ್, ನಿಮ್ ಅಂಟೇನು ತಲೆ ಮೇಲೆ ಕೂತ್ಬಿಟ್ಟಿಲ್ಲಣ್ಣ. ಅವ್ರ ಬಾಸ್, ಅವ್ರು ನಮ್ಮ ನಾಯಕರು, ಆತ್ಮೀಯ ನಾಯಕರು. ನಾವು ತಪ್ಪಿರುವಾಗ ನಮ್ಮನ್ನು ತಿಂದುತ್ತಾರೆ, ತಿಂದುಕೋಬೇಕು. ಪ್ರಿನ್ಸಿಪಲ್ ಅಂತ ಹೇಳ್ಯಾರಲ್ಲ ನಿನಗೆ. ಯಾರಿಗೆ ಪ್ರಿನ್ಸಿಪಲ್ ಅಂತ ಹೇಳಿದ್ಕೊಳ್ಳೆ? ಯಾರು ತಿದ್ದುದಿಲ್ಲ? ದೇವ್ರ ಮಕ್ಕಳೇ,
ಇದೇ ತಿದ್ದುವಿಕೆ. ತಗ್ಗಿಸ್ಕೊಳ್ಳೋದಂದ್ರೆ ಏನು ಬ್ರದರ್? ಇದೆ. ನನ್ನವರೆಂದು ಹೆಸರುಗೊಂಡ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು, ಏನ್ ಬ್ರದರ್ ಮೇನ್ ಬರ್ಬೇಕಾಗಿದೇನು? మనసు మారు మనసు అంటే ఏందండి? మొదలు తగ్గింపు రావాలి. ಬೈಬಲ್ನಲ್ಲಿ ಯೇಸುಕ್ರಿಸ್ತನ ಮೊಟ್ಟಮೊದಲಾದ ಪ್ರಸಂಗ ಏನದೆ? ದೇವರ ರಾಜ್ಯ ಸಮೀಪದಲ್ಲಿದೆ, ನೀವೇನಾಗ್ರಿ? ಮಾನಸಾಂತರ ಪಡಬೇಕು. ತೆಲುಗಿನಲ್ಲಿ ಏನಿದೆ ಬ್ರದರ್? ಮನಸ್ಸು ತಿರುಕೋ. ನಿನ್ನ ಸಮೀಪದಲ್ಲಿ ದೇವರ ರಾಜ್ಯ ಇದೆ. ಗವರ್ಮೆಂಟ್ ಆಫ್ ಹೆವನ್ ಇಸ್ ನಿನ್ನ ಸಮೀಪದಲ್ಲಿ ನಿಂತಿದೆ. ಮನಸ್ಸು ತಿರ್ಕೋ, ಆ ಹೆವನ್ ಒಳಗೆ ಪ್ರವೇಶ ಮಾಡು. ಗವರ್ಮೆಂಟ್ ಆಫ್ ಹೆವನ್ ಅಲ್ಲಿ ನೀನು ಪ್ರವೇಶ ಮಾಡು. ಪರಲೋಕಲ್ಲ, ಪ್ಯಾರಡೈಸ್ ಎಲ್ಲ ಹೇಳಿದು, ಇದರೊಳಗೆ ಪ್ರವೇಶ ಮಾಡು. ಗವರ್ಮೆಂಟ್ ವಿಲ್ ವರ್ಕ್ ಫಾರ್ ಯು. ದ ಗವರ್ಮೆಂಟ್ ಆಫ್ ಹೆವನ್ ಸ್ಟ್ಯಾಂಡ್ಸ್ ಫಾರ್ ಯು ಫಾರ್ ಎವರ್ ಅಂಡ್ ಎವರ್. ಈಗ ನೋಡ್ರಿ, ಬಹಳ ಜನಕ್ಕೆ ಪ್ರಸಂಗ ಮಾಡಿದ್ರೆ ಬಹಳ ಜನಕ್ಕೆ ಅರ್ಥ ಆಗಿಲ್ಲ ನಮಗೆ. ಮಾರು ಮನಸ್ಸು ಅಂದ್ರೆ, ಮಾರ್ಪಾಟ ಅಂದ್ರೆ, ಮಾನಸಾಂತರ ಅಂದ್ರೆ ಏನು ಅದೇ ಹೇಳಿದೆ. ಈಗ ಫಸ್ಟ್ ತಗ್ಗಿಸ್ಕೊಳ್ಳೋದು ಅಂತ ಎಲ್ಲಿ ಹೇಳಿದ್ರೆ? ಹಳೆ ಒಡಂಬಡಿಕೆ ಹೇಳಿದೆ. ಈಗ ಹೊಸ ಒಡಂಬಡಿಕೆಯಲ್ಲಿ ತೋರಿಸ್ಬೇಕಲ್ಲ. ಯೇಸು ಕ್ರಿಸ್ತನು ಖಾಲಿ ಯೋಹಾನ ಸ್ನಾನಿಕನು ಕೂಡ ದೇವರಾಜ ಸಮೀಪದಲ್ಲಿದೆ, ಮಾರ್ಪಾಟ ಆಗ್ರಿ ಎಂಬುದಾಗಿ ಮತ್ತಾಯ ಸುವಾರ್ತೆ 3ನೇ ಅಧ್ಯಾಯ ತೆಗಿತೀರ ಮಾತನ್ನು. ಯೋಹಾನ ಸ್ನಾನಿಕನು ಕೂಡ ಅದೇ ಹೇಳ್ತಾನೆ, ನೀವು ಮಾನಸಾಂತರ ಹೊಂದಿರಿ, ನೀವು ಅದಕ್ಕೆ ತಕ್ಕಾದ ಪ್ರತಿಫಲವನ್ನು ಕೊಡ್ರಿ ಎಂಬುದಾಗಿ ಅವರಿಗೆ ಉಪದೇಶ ಕೊಡ್ತಾನೆ. 10ನೇ ವಚನ 3:10. ಮತ್ತೆ ಸ್ವಾರ್ಥ 3:10. ಈಗಾಗಲೇ ಮರಗಳ ಬೆಲೆಗೆ ಕೊರಳಿಲಿ ಇಡಲಾಗಿದೆ, ಆದುದರಿಂದ ಒಳ್ಳೆ ಫಲವನ್ನು ಫಲಿಸದ ಪ್ರತಿಯೊಂದು ಮರವು ಕಡಿಯಲ್ಪಡುತ್ತದೆ, ಬೆಂಕಿಯಲ್ಲಿ ಹಾಕಲ್ಪಡುತ್ತದೆ. ನಾನು ಅರ್ಥ ಆಯ್ತಾ? ನಾನು ನೀವು ಮನಸ್ಸು ತಿರುಗಿಕೊಳ್ಳುವುದರ ನಿಮಿತ್ತ, ಮಾನಸಾಂತರದ ನಿಮಿತ್ತ, ಗೊತ್ತಿದೆ ಮಾನಸಾಂತರ ಅಂತೀನು? ಮಾನಸಾಂತರದ ನಿಮಿತ್ತ ನಿಮಗೆ ನೀರಿನಲ್ಲಿ ದೀಕ್ಷಾಸ್ನಾನ ಕೊಡ್ತಾ ಇದ್ದೇನೆ. ನಿಜವೇ? ನನ್ನ ಹಿಂದೆ ಬರುವಾತನು ನನಗಿಂತ ಶಕ್ತನು. ದೇವ್ರ ಮಕ್ಕಳೇ, ಮಾನಸಾಂತರ 8ನೇ ವಚನ ನೋಡ್ರಿ. ಮಾನಸಾಂತರ ಹೆಂಗ್ ಬರ್ತದೆ? 6ನೇ ವಚನದಿಂದ ಓದ್ರಿ. ಮಾನಸಾಂತರ ಹೆಂಗ್ ಬರ್ತದೆ ನೋಡ್ರಿ. ಅವರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಯೋರ್ದಾನ್ನಲ್ಲಿ ಯೋಹಾನ ಸ್ನಾನಿಕರ ಹತ್ರ ದೀಕ್ಷಾ, ನೋಡ್ರಿ, ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಯೋರ್ದಾನ್ ಹತ್ರ ಒಂದು ಯೋಹಾನ ಸ್ನಾನಿಕರ ಹತ್ರ ದೀಕ್ಷಾಸನ ಪಡ್ಕೊಳ್ತಾ ಇದ್ದಾರೆ. ಆದರೆ ಪರಿಚಯಲ್ಲಿ ಸದುಕಾರಲಿ ಅವರು ಇನ್ನೂ ಕೇಳಿಲ್ಲ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕಾಗಿ ಬರುವುದನ್ನು ಕಂಡು ಅವರಿಗೆ, ಹೇ ಸರ್ಪ ಸಂತಾನವೇ, ಸುಳ್ಳಾಗಿ ಬರಬೇಡ್ರಿ, ಕಳ್ಳ ಬುದ್ಧಿಯಿಂದ ಬರಬೇಡ್ರಿ, ನಿಜವಾದ ಮಾನಸಾಂತರದಿಂದ ಬರ್ರಿ ಎಂಬುದಾಗಿ ಹೇಳ್ತಾರೆ. ಬರುವುದಕ್ಕಿರುವ ಕೋಪದಿಂದ, 2ನೇ ಆಗಮನಲ್ಲ, ಬರುವುದಕ್ಕಿರುವ ದಿವ್ಯ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನಿಮ್ಮನ್ನು ಎಚ್ಚರಿಸಿದವರು ಯಾರು? ಹಾಗಾದ್ರೆ ನೋಡಿ ಸರ್, 3 ಸಾರಿ ಇದೆ ಮಾನಸಾಂತರ. ಮಾರು ಮನಸ್ಸಕ್ಕೂ ಸರಿಯೇನ ಫಲಮೋ ಫಲಿಸಿದ್ರು ಅಂದ್ರೆ ಅರ್ಥ ಏನು? 3 ಸಾರಿ ಇದಿಲ್ಲ ಮಾನಸಾಂತರ. ಯಾಕಂದ್ರೆ ಮಾನಸಾಂತರಕ್ಕೆ ಸರಿಯಾದ ಫಲ ಏನಂದ್ರೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು, ನಮ್ಮ ತಾಯಿ ಆ ದಿವಸ ಸಿಸ್ಟರ್ ತಾಯಿ ಯಾರು? ನಮ್ಮ ಸಿಸ್ಟರ್ ಭಾಗ್ಯಮ್ಮ ಅವರು, ಹಲ್ಲೆಲೂಯಾ ಹಲ್ಲೆಲೂಯಾ, ಅವರು ಆ ದಿವಸ ಹೇಳಿದ್ರು, ಯಾಕಮ್ಮ ಇಷ್ಟು ದಿವಸ ಪ್ರೇಯರ್ ಬರಲಿಲ್ಲ ಅಂದ್ರೆ ಅವ್ರು ಏನಾದ್ರು ಗೊತ್ತಿದೆ ನನಗೆ? ದೇವದಾಸಯ್ಯ, ನೀನು ಮಾಡಿದ್ದು ನಂಗೆ ಇಷ್ಟ ಆಗಿಲ್ಲ, ನೀನು ನಮ್ಮ ವಿಷಯದಲ್ಲಿ, ನಮ್ಮ ಒಂದು ಪ್ರಕರಣ ವಿಷಯದಲ್ಲಿ ಸರಿ ಮಾಡಿಲ್ಲ ಅಂತ ಹೇಳಿದ್ಕೊಳ್ಳೆ. ಅವಾಗ ನಾನು ಹೇಳಿದೆ, ಏನಾಯ್ತಮ್ಮ, ನೀನು ಮಾಡಿದ್ದು ಸರಿಯಾಗಿಲ್ಲ ಅಂತ ಹೇಳಿದ್ಕೊಳ್ಳೆ. ನಾ ಏನಂದಿರಿ? ನಂಗೆ ಕ್ಷಮಿಸ್ ಅಂತ ಹೇಳಿದೆ. ಅವಾಗ ನೀನೆಂదుకు ತಗ್ಗಿಸ್ಕೊಳ್ಳ ಕಡ అంటే ನಾನೇ ಮಾದರಿ ಆಗಿಲ್ಲದಿದ್ರೆ ಮತ್ತೆ ಬೇರೆಯವರು ಮಾದರಿ ಆಗಿರ್ತಾರೆ. ಆಯ್ತಮ್ಮ, ನಿನಗೆ ಮನಸ್ಸು ಆಯ್ತು, ಆ ದಿವಸ ನನ್ನಿಂದ ತಪ್ಪಾತು, ನೀನು ಹೇಳಿದ ಕೂಡಲೇ ನಂಗೆ ಮನವರಿಕೆ ಆಯ್ತು, ಕ್ಷಮಿಸಮ್ಮ ಅಂತ ಹೇಳಿದ ಕೂಡಲೇ ನನಗೆಷ್ಟು ಹಗರ ಆಯ್ತು ಗೊತ್ತಿದೆ? ನಾನು ದೇವರ ಮುಂದೆ ಪ್ರಾರ್ಥನೆ ಮಾಡುವ ಯೋಗ್ಯತೆಯನ್ನು ಕಳ್ಕೊಂಡಿಲ್ಲ ಎಂಬುದಾಗಿ ನನಗೆ ಗೊತ್ತಿದೆ. ಆವಾಗ ಐ ಆಮ್ ಸಾರಿ ಅಂತ ಹೇಳಿಕ್ಕೆ ಹೋಗ್ತದೆ, ಏನಾಗ್ತದೆ? ಒಪ್ಪುಕೊಳ್ಳಿಕ್ಕೆ ಏನಾಗ್ತದೆ? ಆವಾಗ ನಾವು ದೇವರ ದೃಷ್ಟಿಗೆ ಯೋಗ್ಯರಾಗಿ ನಿಲ್ಲಿಕ್ಕಾಗ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿಲ್ವಯ್ಯ ನನ್ನ ಪ್ರಿಯ ಸಹೋದರಿ, ಎಷ್ಟು ಆಸಕ್ತಿಯಿಂದ, ಹೌದು ರಾಜ, ನಾವು ಇತರರ ಪಾಪಗಳನ್ನು ಕ್ಷಮಿಸಿದವರಾಗಿದ್ರೆ ಮಾತ್ರ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಯೋಗ್ಯರಾಗಿರ್ತೇವೆ. ಅದಕ್ಕಾಗಿ ನನ್ನ ವಿಷಯ ಏನಂದ್ರೆ, ನಮ್ಮನ್ನು ನಾವು ತಗ್ಗಿಸಿಕೊಂಡು ಮೇನ್ ಬರುದು. ಈಗ ಇದನ್ನೇ ಯೇಸು ಕ್ರಿಸ್ತನು ತನ್ನ ಬೋಧನೆಯಲ್ಲಿ ಮೊಟ್ಟ ಮೊದಲಾಗಿ ಬಾಯಿ ತೆರೆದಾಗ ಅಂದಿದ್ದೇನು? ತನ್ನ ಬೋಧನೆಯಲ್ಲಿ
ಮನಸ್ಸು ತಿಳ್ಕೊಂತ ಹೇಳಿದಾನೆ. ಬೋಧಿಸುವಾಗ 5ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಬೆಟ್ಟದ ಮೇಲೆ ಬಂದು, ಇಗೋ ಆತ್ಮದಲ್ಲಿ ದೀನರಾಗಿದ್ದವರು ಧನ್ಯರು. ಆತ್ಮದಲ್ಲಿ ಬಡವರಾಗಿದ್ದವರು ಅಂದ್ರೆ ದುಡ್ಡಲ್ಲೆಲ್ಲ, ಆತ್ಮದಲ್ಲಿ ದೀನರಾಗಿದ್ದವರು ಧನ್ಯರು, ಪರಲೋಕದ ಗೌರ್ಮೆಂಟ್ ಅವರ ಪಕ್ಷದಲ್ಲಿದೆ. ಮೊದಲನೇ ಮಾತೇನು? ದೀನರನ್ನ ಮಾಡು ಧನ್ಯರು, ದೇವನ ರಾಜ್ಯಂ ವಾರಿದಿ. ಅಂದ್ರೆ ಅರ್ಥ ಏನು? ದೀನರು ಅಂದ್ರೆ ತಗ್ಗಿಸ್ಬೋದು. ಒಳ್ಳೆ ಪ್ರಶ್ನೆ. ದೀನರು, ವಿನಯ, ವಿನಮ್ರತೆ, ತಗ್ಗಿಸುವಿಕೆ. ತಗ್ಗಿಸುವಿಕೆ ಅನ್ನೋದು ನಮ್ಮ ಆಡು ಭಾಷೆ, ಸರಳ ಭಾಷೆ. ಕ್ರಿಸ್ತನು ಹೇಳುವಾಗ ಆತ್ಮದಲ್ಲಿ ದೀನರಾಗಿದ್ದವರು ಧನ್ಯರು, ಅವರು ಪರಲೋಕ ರಾಜ್ಯ. ಓದ್ರಿ ಆ ಮಾತ್ರ ಮತ್ತೆ ಸ್ವಾರ್ಥ 5ನೇ ಅಧ್ಯಾಯ 3ನೇ ವಚನ ಓದ್ಬಿಡ್ರಿ. ಯಾಕೆ ಅದಕ್ಕಾಗಿ ಮಾರ್ಪಾಟನೋ ಇದೆ ಬ್ರದರ್. ನೋಡಿದಿರಾ 7 ಅದರಲ್ಲಿ ಕೂಡ ನಿಮ್ಮನ್ನು ನೀವು ತಗ್ಗಿಸ್ಕೊಂಡು ನಿಮ್ಮ ಕೆಟ್ಟ ಹಿಡಿದ್ರೆ ಬಿಟ್ಟು ತಿರ್ಕೊಂಡು ನನ್ನ ಮುಖದರ್ಶನ ಹುಡುಕಿ ನನ್ನನ್ನು ಪ್ರಾರ್ಥಿಸೋದಾದ್ರೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಮುಂಚೆ ಎಷ್ಟು ಸ್ಟೆಪ್ಗಳು ದಾಟಿ ಬರ್ಬೇಕು ನೋಡ್ರಿ ನಾವು. ಪ್ರೈಸ್ ಲಾರ್ಡ್ ಜೀಸಸ್. ಮತ್ತೆ ಆತ್ಮದಲ್ಲಿ ಬಡವರಾಗಿರುವವರು ಅಂದ್ರೆ ಅರ್ಥ ಏನು ಗೊತ್ತಿದೆ? ಆತ್ಮದಲ್ಲಿ ದೀನರಾಗಿರುವವರು ಧನ್ಯರು. ಕಾರಣ ಏನಂದ್ರೆ ಪರಲೋಕ ರಾಜ್ಯ ಅಂದ್ರೆ ಪರಲೋಕ ರಾಜ್ಯ ಸೇರ್ತಿ ಅಂತ ಹೇಳಿಲ್ಲ, ಪರಲೋಕ ರಾಜ್ಯ ದ ಗೌರ್ಮೆಂಟ್ ಆಫ್ ಹೆವನ್ ಅವರಿಗಾಗಿರ್ತದೆ ಎಂಬುದಾಗಿ. ಹಲೋ, ನಾವು ರುಬಾಬಾಗಿ, ನಾವು ಅಹಂಕಾರದಿಂದ, ಗರ್ವದಿಂದ ಇದ್ರೆ ಗೌರ್ಮೆಂಟ್ ಆಫ್ ಹೆವನ್ ನನ್ನ ಪಕ್ಷದಲ್ಲಿ ನಿಲ್ಲುವುದಿಲ್ಲ. ದಿಸ್ ಇಸ್ ಗೌರ್ಮೆಂಟ್ ಆಫ್. ನಿಮ್ಮ ಇವತ್ತು ಎಷ್ಟು ಜನ ಹೋಗಿ ನಿಮ್ಮ ವಿರೋಧಿಗಳ ಹತ್ರ ಹೋಗಿ ಅಥವಾ ನಿಮ್ಮ ಜನರ ಹತ್ರ ಹೋಗಿ ಸಮಾಧಾನ ಪಡ್ತೀರಿ? ಬ್ರದರ್ ನನ್ನ ಕ್ಷಮಿಸು ಅಂತೇಳಿ ಎಷ್ಟು ಜನ ಕೇಳ್ತೀರಿ? ಇವತ್ತು ನಿಮ್ಮ ತಾಯಿ ತಂದೆ ಹತ್ರ ಏನಾರು ತಪ್ಪು ಮಾಡಿದ್ರೆ ಹೋಗಿ, ಮಮ್ಮಿ ಡ್ಯಾಡಿ ನಾನು ನಿಮ್ಗೆ ಬಹಳ ವಿರೋಧವಾಗಿ ಪಾಪ ಮಾಡಿದ್ದೇನೆ ಡ್ಯಾಡಿ, ನಾನು ನಿಮ್ಗೆ ವಿರೋಧವಾಗಿ ಬಹಳ ಸುಳ್ಳು ಮಾತಾಡಿದ್ದೇನೆ ಡ್ಯಾಡಿ, ಮಮ್ಮಿ ತಾಯಿ ನನ್ನ ಸಹೋದರನೇ ನಿನಗೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ. ಏನ್ ಮಾಡಿದೆಪ್ಪ? ನಿಂಗೆ ಗೊತ್ತಿಲ್ಲ, ಬಹಳ ತಪ್ಪು ಮಾಡಿದ್ದೇನೆ, ನಂಗೆ ಕ್ಷಮಿಸು. ಏನಪ್ಪಾ ಹಿಂಗೆ? ನಂಗೆ ಕ್ಷಮಿಸ್ಬಿಡಪ್ಪ. ಯಾಕೆ ಅಂದ್ರೆ ಯೇಸು ನನಗೆ ಕಲಿಸ್ಕೊಟ್ಟಿದ್ದಾನೆ ದೀನನಾಗೋದು ಹೇಗೆಂಬುದಾಗಿ. ಗಂಡನ ಹತ್ರ ಹೋಗಿ, ಅಯ್ಯ ನಾನು ನಿನ್ನ ವಿರೋಧವಾಗಿ ತಪ್ಪು ಮಾಡಿ ಏನ್ ಮಾಡಿದೆ? ಇಲ್ಲ, ನಾನು ಬಹಳ ಸಿಟ್ಟು ಇಟ್ಕೊಂಡಿದ್ದೀನಿ, ನಿನ್ ಮೇಲೆ ಬಹಳ ಕಹಿ ಇಟ್ಕೊಂಡಿದ್ದೇನೆ, ನಂಗೆ ಕ್ಷಮಿಸಯ್ಯ. ಐತೆ ಮಲ್ಲೇನೆ ಇಂಥ ಪೆದ್ದ ಗೋಪ ಮನಸ್ಸು వచ్చింది కదా నీకు. ಹಲ್ಲೆಲೂಯ. ಎಲ್ಲರೂ ಹೇಳ್ತಿರಲ್ಲೂಯ. ಇದು ದೀನತ್ವ. ದೇವ್ರ ಮಕ್ಕಳೇ, ಬೈಬಲ್ ಟ್ರೈನಿಂಗ್ ಆಗಿದ್ಕೊಳ್ಳಿ, ನಮಗೆ ದೇವ್ರ ವಾಕ್ಯವನ್ನು ಹೇಳಿದ್ಕೊಳ್ಳಿ, ಮನೆಗೆ ಹೋಗಿದ್ಕೊಳ್ಳಿ, ನಿಮ್ಮ ಲೈಫ್ ಚೇಂಜ್ ಕಂಡು ಬರ್ಬೇಕು. ಇದುವೇ ನನ್ನವರೆಂದು ಕರೆಯಲ್ಪಟ್ಟುವ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನ ಮುಖದರ್ಶನವನ್ನು, ಆತನ ರಾಜ್ಯವನ್ನು, ಆತನ ನೀತಿಯನ್ನು ಮೊದಲು ಹುಡುಕಿ. ಓದಿ. మంచి మాట ఇది. వా ಸ್ವಾರ್ಥಂ ಕಾದು, ಇದು ಸಾತ್ವಿಕಲು. ಸ್ವಾತ್ವಿಕಲ್ಲ, ಅದ ಸಾತ್ವಿಕ. ನಾ ಅರ್ಥ ಹೇಳ್ತೇನೆ, ಅದು ಬಹಳ ಒಳ್ಳೆ. ಅದರಲ್ಲಿ 5ನೇ ಅಧ್ಯಾಯ, ಮತ್ತೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ಸಾತ್ವಿಕರು ಧನ್ಯರು, ಶಾಂತರು ಧನ್ಯರು. ಸಾತ್ವಿಕರು ಧನ್ಯರು, ಅವರು ಭೂಮಿಯನ್ನು ಏನ್ ಮಾಡ್ತಾರೆ? ಇಲ್ಲಿ ನಾವು ಸಾತ್ವಿಕರಿದ್ದೀವ, ನಮ್ಮ ಮನೆ ಜನರು ಸ್ವತಂತ್ರಿಸ್ಕೊಳಕ್ ಆಗ್ತಾ ಇಲ್ಲ. ಸಾತ್ವಿಕಲು ಸಾತ್ವಿಕಲು ಸ್ವ ಅಲ್ಲ, ನಾ ಹೇಳ್ತೀನಿ ಇದರ ಅರ್ಥ. ಸಾತ್ವಿಕರು ಶಾಂತರು ಅಂದ್ರೆ ಎರಡು ಒಂದೇ. ಇದನ್ನು ಹಳೆ ಭಾಷೆಯಲ್ಲಿ ಸಂಭಾಯಿತರು. ಸಾತ್ವಿಕರಂದ್ರೆ ನಾ ಹೇಳ್ತೀನಿ ಅರ್ಥ, ದಯಮಾಡಿ ಹೇಳ್ತೀನಿ ಅರ್ಥ. ಸಾತ್ವಿಕರಂದ್ರೆ ಇಂಗ್ಲಿಷ್ ನಲ್ಲಿ ಜಂಟಲ್ ಅಂತೇಳಿ, ಜಂಟಲ್ ಮ್ಯಾನ್ ಅಂತೇಳಿ. ತಿಳಿಸಿದ್ದೀನಿ ಕರೆಕ್ಟ್. ಅಂದ್ರು ಸಾತ್ವಿಕರು ಅಂದ್ರೆ ಸ್ವಾರ್ಥಪರರಲ್ಲ. ಸಾತ್ವಿಕರಂದ್ರೆ ಒಂದು ಕೆನೆ ಕೊಡಿದ್ರೆ ಇನ್ನೊಂದು ಕೆನೆ ತೋರಿಸುವವರು. ಸಾತ್ವಿಕರಂದ್ರೆ ನೀನು ತಾನು ಪಾಪ ಮಾಡಿಲ್ಲ, ನೀನು ಸಿಟ್ಟಾಗಿದ್ರು ಕೂಡ ಯಾಕೆ ಸಿಟ್ಟಾಗಿದೆಪ್ಪ, ನನ್ನಿಂದ ಏನಾದ್ರು ತಪ್ಪಾಯ್ತಾ? ಗಾಂಧಿಯವರು 1909 ಅಂದ್ರೆ 1930 ಅಥವಾ 39ನೇ ಇಸ್ವಿಯಲ್ಲೇನೋ ಅವರಿಗೆ ಸೌತ್ ಆಫ್ರಿಕಾದಲ್ಲಿ, ಯಾರು ಮಹಾತ್ಮ ಗಾಂಧಿ ಅವರು ಆಫ್ರಿಕಾ ಖಂಡದಲ್ಲಿ ಜೋನಸ್ಬರ್ಗ್ ಅಲ್ಲಿ ಅವರು ಇದ್ರು. ಅವಾಗ ಲಾ ಕೊಡ್ತಾನೆ ಯಾರಿಗೆ? ಮಹಾತ್ಮ ಗಾಂಧಿಯವರಿಗೆ. ಮಹಾತ್ಮ ಗಾಂಧಿ ರೀಡ್ ದಿಸ್ ಬೈಬಲ್ ಅಂತ ಹೇಳ್ತಾನೆ. ಹೌದಾ? ಏನು ನೀವು ನೋಡಿದ್ರೆ ಪ್ರೀತಿ ಮಾಡ್ತೀರಿ, ಅವ್ರು ನೋಡಿದ್ರೆ ಬ್ರಿಟಿಷರು ನಮ್ಮನ್ನು ದಬ್ಬಾಳಿಕೆ ಮಾಡ್ತಾ ಇದಾರಲ್ಲ ಅಂತ ಹೇಳಿ, ಜಸ್ಟ್ ರೀಡ್ ದಿಸ್ ಬೈಬಲ್ ಅಂತ ಹೇಳ್ತಾನೆ. ಆ ಮಹಾತ್ಮ ಗಾಂಧಿಯವರು ಮೊದಲು ತೆರೆದು ಓದಿದ್ದು ಪುಸ್ತಕ ಏನಂದ್ರೆ ಯೇಸು ಕ್ರಿಸ್ತನ ಬೆಟ್ಟದ ಮೇಲೆ ಇರೋ ಪ್ರಸಂಗ ಒಂದೇ ತಲೆಯಲ್ಲಿ ಬಿದ್ದಿದೆ. ಸಾತ್ವಿಕರು ಧನ್ಯರು, ಅವನು ಭೂಮಿಯನ್ನು ಸ್ವತಂತ್ರಿಸ್ಕೊಳ್ತಾನೆ, ನನ್ನ
ಮಹಾತ್ಮ ಗಾಂಧಿ ಜೀವನದಲ್ಲಿ ಸಾತ್ವಿಕನಾಗಿ ಭೂಮಿಯನ್ನೇ ಸ್ವತಂತ್ರಿಸಿಕೊಳ್ಳತಕ್ಕಂತ ಸಾಮರ್ಥ್ಯ ಸಾತ್ವಿಕತ್ವದಲ್ಲಿದೆ. ಬ್ರಿಟಿಷರು ಆತನ ಮೇಲೆ ಸುಳ್ಳು ಆರೋಪಿಸಿ ಆತನನ್ನು ಜೈಲಿನಲ್ಲಿ ಹಾಕಿದ್ರು ಕೂಡ ಅದೇ ಬ್ರಿಟಿಷ್ ಜೈಲ್ ಅಧಿಕಾರಿಗೆ ಗಾಂಧಿ, ಮಹಾತ್ಮ ಅನ್ನೋ ಹೆಸರು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಗೊತ್ತಿದೆ ಅವ್ರದ್ದು? ಆಫ್ರಿಕಾ ಖಂಡದಲ್ಲಿ. ಗಾಂಧಿ ಹೇಳ್ತಾರೆ, ಜೈಲ್ ಸೂಪ್ರಿಡೆಂಟ್, ಯು ಆರ್ ಗ್ರೇಟ್ ಗಾಂಧಿ ಅಂತ ಹೇಳ್ತಾನೆ. ಅಲ್ಲಿಂದ ಮಹಾತ್ಮ ಗಾಂಧಿ ಅಂತ ಹೆಸರು ಬಂದಿದೆ ಅವರಿಗೆ. ದೇವ್ರ ಮಕ್ಕಳೇ, ಕ್ಯಾರೆಕ್ಟರ್ ಅರ್ಥ ಆಯ್ತಾ? ಮಾರು ಮನಸ್ಸು, ಹಲೋ, ಅರ್ಥ ಆಯ್ತಾ? ಮಾರ್ಪಾಟ ಮಾನಸಾಂತರ ಮನುಷ್ಯನನ್ನು ಶ್ರೇಷ್ಠ ಮಾಡ್ತದೆ ಹೊರತು ನೀನ್ ಎಷ್ಟು ಪೋಸ್ ಹೊಡೆದು, ನೀನ್ ಎಷ್ಟು ಸೂಟ್ ಹಾಕೊಂಡು, ನೀನ್ ಎಷ್ಟು ಗೌನ್ ಹಾಕೊಂಡು ತಗ್ಗಿಸ್ಕೊಳ್ಳೋದು ವಿನಯಮಯಮ್ರತೆ, ಸಾತ್ವಿಕತ್ವ. ಕನ್ನಡ ಮುಚ್ಚನ ఇతరులకు హెల్ప్ చేయాలనేదే వాక్యం అది. दूसरों को भी प्यार करना, ಶತ್ರು को भी प्यार करना. ಲೂಕಾಸ್ ರೋಮಾಪುರದವರ ಬರೆದ ಪತ್ರಿಕೆ 12ನೇದಲ್ಲ ಅದು? 12 ಎಷ್ಟದು ನೋಡಿ, 12:9 ತೆಗಿರಿ. ತೆಗಿರಿ. 12 ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರ್ಬೇಕು. ಕೆಟ್ಟದನಿಗೆ ಏರಿಸಿಕೊಂಡು ಒಳ್ಳೆದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅನ್ನ ತಮ್ಮಂದಿರಿ. ಆಯ್ತಾ 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 ಈಗ ಡೈರೆಕ್ಟ್ ಪಾಯಿಂಟ್ ಬರ್ತೀನಿ. ಈಗ ಎಲ್ಲರ ಸಂಗಡ ಸಮಾಧಾನವಾಗಿರಿ, ಅತಿ ಪ್ರಿಯರೇ. ಅಂಡರ್ಲೈನ್ ಮಾಡಿ, ನೀವೇ ಮುಯಿಗೆ ತೀರಿಸುವುದನ್ನು ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಟ್ಟುಕೊಡಿ. ಕಾರಣ ಏನಂದ್ರೆ, ಮುಯಿಗೆ ತೀರಿಸೋನು ನನ್ನ ಕೆಲಸ ಅಲ್ಲ, ನಮ್ಮ ಕೆಲಸ ಅಲ್ಲ. ಯಾರಿಗೆ ಬೇಕಾದ್ರೆ ಹಾಕ್ತೀನಿ, ಅವನಿಗೆ ಮಾತ್ರ ಒಂದು ನೀರು ಹಣಿ ಹಾಕುದಿಲ್ಲ ಅಂತ ಹೇಳ್ತೀರಿ. ಯಾರಿಗೆ? ನಮ್ಮ ವೈರಿಗೆ. ಬಾಯಾರಿದ್ರೆ ಅವನಿಗೆ ನೀರನ್ನು ಕುಡಿಯೋದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ನನ್ನ ತಲೆಯ ಮೇಲೆ ಕೆಂಡವನ್ನು ಕೂಡಿಸಿದಂತಾಗುವುದು. ಅರ್ಥ ಆಯ್ತಾ? ಯಾರ ತಲೆ ಮೇಲೆ? ಶತ್ರು ತಲೆ ಮೇಲೆ ಕೆಂಡಗಳು, ಬೆಂಕಿ ಕೆಂಡಗಳು. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂತ ನಮ್ಮ ತಂದೆ ಆದ ದೇವರೇ, ಸಾತ್ವಿಕರು ಧನ್ಯರು. ಹೌದು, ಯಾಕಂದ್ರೆ ಅವರು ಭೂಮಿಯನ್ನು ಸ್ವತಂತ್ರಿಸಿಕೊಳ್ಳುವರು ಎಂಬುದಾಗಿ ಸಹೋದರಿ ಎಷ್ಟು ಚೆನ್ನಾಗಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ತಾಯಿಯವರು ಅದನ್ನು ಹೇಳಿದ್ದಾರೆ. ದೇವರ ಮಕ್ಕಳೇ, ಹೌದು ರಾಜ, ನಮ್ಮನ್ನ ದೇಶಕ್ಕೆ ಆರೋಗ್ಯ ಬರದಂತೆ ತಡಿತಾ ಇದ್ದೀವ, ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಳೋಣ. ಕರ್ತನೆ, ನಮ್ಮನ್ನು ನಾವು ತಗ್ಗಿಸ್ಕೊಳ್ತಾ ಇದ್ದ ರಾಜ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡ್ತಾ ಇದ್ದೆ ರಾಜ. ನಿನ್ನ ಮುಖದರ್ಶನ ಹುಡುಕ್ತಾ ಇದ್ದೇವೆ ಕರ್ತನೆ. ರಾಜ, ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ದೇಶದಲ್ಲಿ ಆರೋಗ್ಯ, ನಮ್ಮ ದೇಶದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಆರೋಗ್ಯ ಕರ್ತನೆ, ನಮ್ಮ ದೇಶದ ಆರ್ಥಿಕ ಸ್ಥಿತಿಯಲ್ಲಿ ಆರೋಗ್ಯ ಕರ್ತನೆ, ನಮ್ಮ ದೇಶದಲ್ಲಿ ಕರ್ತನೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಆರೋಗ್ಯ ಕರ್ತನೆ, ಎಲ್ಲಾ ಕಳಪೆಯನ್ನು ತೆಗೆದುಹಾಕಿ ಕರ್ತನೆ. ನಮ್ಮ ದೇಶದಲ್ಲಿ ಎಲ್ಲಾ ವಿಧವಾದಂತಹ ಆರೋಗ್ಯ, ಆತ್ಮಿಕ ಆರೋಗ್ಯ, ಭೌತಿಕ ಆರೋಗ್ಯ, ಆರ್ಥಿಕ ಆರೋಗ್ಯನ ಅನುಗ್ರಹಿಸಿ ಎಂಬುದಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಬಾಯಿಂದ ಹೇಳೋದು ಮಾತ್ರ ಅಲ್ಲದೆ ವಾಸ್ತವಿಕವಾಗಿ ತೆಗೆಸಿಕೊಂಡು ರಾಜ, ನಿನ್ನ ಸಮ್ಮುಖದಲ್ಲಿ ನಿನ್ನನ್ನು ರಾಜ ಘೋರವಾದಂತ ಪಾಪ ಮಾಡೋರಾಗಿದ್ದೀವಿ ರಾಜ. ನಿನ್ನ ಜನರಿಗೆಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡದಿರೋದು, ಅವರಿಗೆ ನೀತಿ ಬೋಧನೆ ಉಪದೇಶ ಮಾಡದಿರೋದು, ನಾನು ದೇವರಿಗೆ ವಿರೋಧವಾಗಿ ಮಾಡತಕ್ಕಂಥ ಪಾಪ ನನ್ನಿಂದ ದೂರವಾಗಿರ್ಲಿ ಎಂಬುದಾಗಿ ಇವತ್ತು ದೇವಜನರಾದ ನಾವೆಲ್ಲರೂ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಅದನ್ನೇ ಉಲ್ಲೇಖಿಸ್ತಾ ಇದ್ದ ರಾಜ. ಪ್ರಾರ್ಥಿಸ್ತಾ ಎಲ್ಲಾ ಜನರಿಗೆ ರಕ್ಷಣೆ ನೀತಿ ಸದಾಕಾಲ ದಯಪಾಲಿಸಬೇಕು ಪ್ರಾರ್ಥಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೀವಿ ತಂದೆಯೇ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ